ಹಲೋ ನಮಸ್ಕಾರ. ಇಂಡಿಯಾನ ಆಸ್ಪತ್ರೆ ಅರ್ಪಿಸುವ ಇಂಡಿಯಾನ ಹೆಲ್ತ್ ಟಾಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ಮಾನಸ ಮಡಿವಾಳ್. ಮೈ ಡಿಯರ್ ಲೇಡೀಸ್, ಮೇ ಐ ಹ್ಯಾವ್ ಯೋರ್ ಅಟೆನ್ಷನ್ ಪ್ಲೀಸ್. ಯಾಕೆಂದರೆ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ಟಾಪಿಕ್ ಬಂದು ಹೆಣ್ಮಕ್ಳಿಗೆ, ಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬ ಫೇವ್ರೆಟ್ ವಿಚಾರ. ಇಟ್ ಈಸ್ ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ಸ್ಕಿನ್ ಕೇರ್ ಆ್ಯಂಡ್ ಸನ್ಸ್ಕ್ರೀನ್. ತ್ವಚೆಯ ಆರೈಕೆ ಹಾಗೂ ಸನ್ಸ್ಕ್ರೀನ್ ಬಳಕೆಯ ಕುರಿತಾಗಿ ಇವತ್ತು ಸಂವಾದವನ್ನು ಮಾಡೋದಕ್ಕಿದ್ದೇವೆ. ಇವತ್ತು ನಮಗೆ ಇನ್ಫಾರ್ಮೇಷನ್ ಅನ್ನು ಕೊಡೋದಕ್ಕೆ ಇಂಡಿಯಾನ ಆಸ್ಪತ್ರೆಯ ಕನ್ಸಲ್ಟೆಂಟ್ ಡರ್ಮಟಾಲಜಿಸ್ಟ್ ಹಾಗೆಯೇ ಕಾಸ್ಮೆಟಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ಶುಭಾ ಧನ್ ಪ್ರಕಾಶ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ನಮ್ಮ ವೈದ್ಯರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡುವ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಕಾಂತಿಯುತವಾದಂತಹ ಸುಂದರವಾದ ತ್ವಚೆ ನಮ್ಮೆಲ್ಲರ ಕನಸು. ಆದರೆ ಆ ಕಾಂತಿಯುತವಾದಂತಹ ಆರೋಗ್ಯಕರ ತ್ವಚೆ ನಮಗೆ ಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾದಂತಹ ಆರೈಕೆಯನ್ನು ಮಾಡುವಂಥದ್ದು ಅತ್ಯಗತ್ಯ ಆಗುತ್ತೆ. ನಮ್ಮ ಚರ್ಮ ಧೂಳಿಂದ ಇರ್ಬೋದು, ಮಾಲಿನ್ಯಗಳಿಂದ ಇರ್ಬೋದು, ಅಥವಾ ಸೂರ್ಯನ ಕಿರಣಗಳಿಂದ ನಮ್ಮನ್ನ ಕಾಪಾಡುತ್ತೆ. ಹಾಗಿದ್ರೆ ಈ ನಮ್ಮ ತ್ವಚೆಯನ್ನ ಕಾಪಾಡೋದು ಯಾರು? ಇನ್ನು ಈ ಸನ್ಸ್ಕ್ರೀನ್ ಅನ್ನ ಬಳಸಬೇಕು ಅಂತ ಹೇಳ್ತಾರಲ್ಲ, ಸನ್ಸ್ಕ್ರೀನ್ ಬಳಸದೇ ಇದ್ರೆ ಏನಾಗುತ್ತೆ? ಅಥವಾ ಈ ಸಿಕ್ಕ ಸನ್ಸ್ಕ್ರೀನ್ಗಳನ್ನ ಬಳಸೋದ್ರಿಂದ ಯಾವೆಲ್ಲ ಅಪಾಯ ಬರುತ್ತೆ? ಇನ್ನು ಬಾಡ್ ಸ್ಪೆಕ್ಟ್ರಮ್ ಅಂದ್ರೆ ಏನು, ಜೊತೆಗೆ ಮೆಲಸ್ಮಾ ಅಂದ್ರೆ ಏನು, ಈ ತರ ವಿಷಯಗಳ ಕುರಿತು ಇವತ್ತು ಚರ್ಚೆಯನ್ನ ಮಾಡೋದಕ್ಕಿದ್ದೇವೆ. ಜೊತೆಗೆ ಮೇಕಪ್ ವಿಚಾರಕ್ಕೆ ಬಂದ್ರೆ ಮೇಕಪ್ ಮಾಡಿಕೊಳ್ಳುವಂಥದ್ದು ಸುರಕ್ಷಿತವಾ ಅಥವಾ ಅದರಿಂದ ಅಪಾಯ ಇದೆಯಾ? ಬಿಕಾಸ್ ಬ್ಯೂಟಿ ಇಂಡಸ್ಟ್ರಿಯಲ್ಲಿ ಇರುವವರಿಗೆ ಗೊತ್ತಿರುತ್ತೆ, ದಿನ ಪೂರ್ತಿ ಮೇಕಪ್ ಹಾಕೊಂಡಿರ್ಬೇಕಾಗುತ್ತೆ. ಸೊ ಇದರಿಂದ ಏನಾದರೂ ಸಮಸ್ಯೆಗಳು ಬರುತ್ತಾ? ಎಲ್ಲಾ ಪ್ರಶ್ನೆಗಳು ಗೊಂದಲಗಳಿಗೆ ಇವತ್ತು ಉತ್ತರವನ್ನ ಕಂಡುಕೊಳ್ಳುವ. ಹಾಗೇನೆ ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ನಮ್ಮ ನಂಬರಿಗೆ ಕರೆ ಮಾಡಿ ನೀವು ಡೈರೆಕ್ಟ್ ಆಗಿ ಡಾಕ್ಟರ್ ಹತ್ರ ಮಾತಾಡ್ಬೋದು ಅಂತ ಹೇಳ್ತಾ, ನಾನೇ ಜಾಸ್ತಿ ಮಾತಾಡಿದ್ರೆ ಅಫ್ಕೋರ್ಸ್ ನಿಮಗೆ ಡಿಸಪಾಯಿಂಟ್ ಆಗುತ್ತೆ ಅಂತ ಗೊತ್ತು. ಸೊ ಲೆಟ್ ಅಸ್ ಗೋ ಟು ದ ಡಾಕ್ಟರ್. ಡಾಕ್ಟರ್, ನನ್ನ ಮೊದಲ ಪ್ರಶ್ನೆ, ಇವಾಗ ಸ್ಕಿನ್ ಕೇರ್ ಮಾಡಬೇಕು ಅಂತ ಹೇಳ್ತಾರೆ, ಆದರೆ ನಮ್ಮ ಹಿರಿಯರೆಲ್ಲ ಮಾಡಿದ್ರೆ ಎಂತ ಬೇಡ, ಮುಖ ತೊಳೆದ್ರೆ ಸಾಕಮ್ಮ ಅಂತ ಹೇಳ್ತಾರೆ. ಸೊ ಇವಾಗಿನ ಒಂದು ಜೀವನ ಶೈಲಿಗೆಲ್ಲ ಕಂಪೇರ್ ಮಾಡ್ತಾ ಹೋದ್ರೆ ಸ್ಕಿನ್ ಕೇರ್ ಅನ್ನುವಂಥದ್ದು ವೈ ಸೋ ಇಂಪಾರ್ಟೆಂಟ್? ಈಗ ಸ್ಕಿನ್ ನಮ್ಮ ದೇಹದ ಅತಿ ದೊಡ್ಡ ಅಂಗವಾಗಿದೆ. ಈಗ ಬೇರೆ ಅಂಗಗಳಿಗೆ ನಾವು ತುಂಬ ಪ್ರಾಮುಖ್ಯತೆ ಕೊಡ್ತೇವೆ, ಬಟ್ ಸ್ಕಿನ್ ಬಗ್ಗೆ ತುಂಬ ನೆಗ್ಲಿಜೆನ್ಸ್ ಮಾಡ್ತೇವೆ. ಸೊ ಸ್ಕಿನ್ ಆ್ಯಕ್ಚುಲಿ ಒಂದು ಪ್ರೊಟೆಕ್ಟಿವ್ ಶೀಲ್ಡ್. ಈಗ ನಮ್ಮ ಔಟರ್ ಲೇಯರ್ ಸ್ಕಿನ್ ಇದೆ, ಸೊ ಇಟ್ ಆ್ಯಕ್ಟ್ಸ್ ಆಸ್ ಅ ಪ್ರೊಟೆಕ್ಟಿವ್ ಶೀಲ್ಡ್ ಅಗೇನ್ಸ್ಟ್ ಈಗ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ ಇರ್ಬೋದು, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಇರ್ಬೋದು, ಅಥವಾ ಸನ್ ರೇಸ್ ಇರ್ಬೋದು. ಸೊ ಸ್ಕಿನ್ ಒಂದು ಪ್ರೊಟೆಕ್ಟಿವ್ ಬ್ಯಾರಿಯರ್ ಥರ ಇರುತ್ತೆ. ಸೊ ನಿಮ್ಮದು ಗುಡ್ ಸ್ಕಿನ್ ಕೇರ್ ಫಾಲೋ ಮಾಡಿದರೆ ನಿಮ್ಮದು ಬ್ಯಾರಿಯರ್ ಸ್ಟ್ರಾಂಗ್ ಆಗಿರುತ್ತೆ. ಸೊ ಇದೆಲ್ಲ ಪ್ರೀಮೆಚೂರ್ ಏಜಿಂಗ್, ವ್ರಿಂಕ್ಲಿಂಗ್, ಪಿಗ್ಮೆಂಟೇಷನ್ ಎಲ್ಲವನ್ನು ನಾವು ಕಮ್ಮಿ ಮಾಡ್ಬೋದು. ಇನ್ ಕೇಸ್ ನಿಮ್ಮದು ಸ್ಕಿನ್ ಬ್ಯಾರಿಯರ್ ಸ್ಟ್ರಾಂಗ್ ಇಲ್ಲ ಅಂದರೆ, ಇಫ್ ಯು ಹ್ಯಾವ್ ಅ ಡ್ರೈ ಸ್ಕಿನ್, ನಿಮ್ಮ ಸ್ಕಿನ್ ತುಂಬ ಡ್ರೈ ಇದ್ದರೆ ಈ ಸ್ಕಿನ್ ಇರಿಟೇಷನ್ ಆದರೆ ಕ್ರ್ಯಾಕ್ಸ್ ಆಗುತ್ತೆ, ಈಸಿಲಿ ಇನ್ಫೆಕ್ಷನ್ ಆಗುತ್ತೆ. ಸೊ ಮತ್ತು ನಿಮ್ಮ ಸ್ಕಿನ್ ಹೆಲ್ದಿ ಆಗಿದ್ರೆ ನಿಮ್ದು ಕಾನ್ಫಿಡೆನ್ಸ್ ಲೆವೆಲ್, ಅಪಿಯರೆನ್ಸ್ ಕೂಡ ಚೆನ್ನಾಗಿರುತ್ತೆ. ಸೊ ಓವರ್ ಆಲ್ ವಿಲ್ ಬಿ ಹ್ಯಾಪಿ. ಸೊ ಹೆಲ್ದಿ ಸ್ಕಿನ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಹೆಲ್ದಿ ಲೈಫ್ ಸ್ಟೈಲ್ ಆಲ್ಸೋ. ಓಕೆ, ಸೊ ಇವಾಗ ಹೇಳ್ತಾ ಇದ್ರಿ ಮಾತಾಡಬೇಕಾದ್ರೆ ಡ್ರೈ ಸ್ಕಿನ್ ಅಂತ. ಹೇಗೆ ನಮ್ಮ 5 ಬೆರಳು ಒಂದೇ ರೀತಿ ಇರೋದಿಲ್ವೋ, ಸೊ ಪ್ರತಿಯೊಬ್ಬರ ಪ್ರಕೃತಿ, ಒಂದು ದೇಹ ರಚನೆ ಆಗಿರ್ಬೋದು, ಎಲ್ಲ ಬೇರೆ ಬೇರೆ ಇರುತ್ತೆ. ಸೊ ಸ್ಕಿನ್ ಟೈಪ್ಸ್ ಬಗ್ಗೆ ಮಾತಾಡೋದಾದ್ರೆ ಎಷ್ಟು ರೀತಿಯ ಸ್ಕಿನ್ ಟೈಪ್ಸ್ ಇದೆ? ಈಗ ಫಸ್ಟ್ ಸ್ಕಿನ್ ಟೈಪ್ ಬಗ್ಗೆ ಮಾತಾಡುವಾಗ, ಈಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀವಿ ತುಂಬ ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆ. ಸೊ ಈಗ ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ಸ್ಕಿನ್ ಟೈಪಿಗೆ ಸೂಟ್ ಆಗೋದಿಲ್ಲ. ಸೊ ನಿಮಗೆ ಫಸ್ಟ್ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಯು ಶುಡ್ ನೋ ಯೋರ್ ಸ್ಕಿನ್ ಟೈಪ್. ನಿಮಗೆ ಸ್ಕಿನ್ ಟೈಪ್ ನಿಮ್ದು ಯಾವುದಂತ ಗೊತ್ತಿರಬೇಕು. ಸೊ ಆ್ಯಕ್ಚುಲಿ 5 ಸ್ಕಿನ್ ಟೈಪ್ಸ್ ಇದೆ ಎಲ್ಲರಿಗೆ. ಸೊ ಫಸ್ಟ್ಲಿ ನಾರ್ಮಲ್ ಸ್ಕಿನ್, ಡ್ರೈ ಸ್ಕಿನ್ ಇರುತ್ತೆ, ಆಯಿಲಿ ಸ್ಕಿನ್ ಇರುತ್ತೆ, ಸೆನ್ಸಿಟಿವ್ ಸ್ಕಿನ್ ಇರುತ್ತೆ, ಆ್ಯಂಡ್ ಮತ್ತು ಕಾಂಬಿನೇಷನ್ ಸ್ಕಿನ್. ಸೊ ಇದು ನಿಮಗೆ ಗೊತ್ತಿದ್ದರೆ ನಿಮಗೆ ಯಾವ ಸ್ಕಿನ್ ಕೇರ್ ನಿಮಗೆ ಸ್ಕಿನ್ನಿಗೆ ಸೂಟ್ ಆಗುತ್ತೆ ಅಂತೇಳಿ ಈಸಿಲಿ ಗೊತ್ತಾಗುತ್ತೆ. ರೈಟ್, ಓಕೆ. ಸೊ ನಮ್ಮ ಸ್ಕಿನ್ ಟೈಪ್ ಅನ್ನ ನಾವು ಈಗ ಐಡೆಂಟಿಫೈ ಮಾಡಬೇಕು ಅಂದ್ರೆ ನಮ್ಮಲ್ಲಿ ಯಾವ ಸ್ಕಿನ್ ಟೈಪ್ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ನಮಗೆ? ಈಗ ಫಸ್ಟ್ ಥಿಂಗ್, ಈಗ ನೀವು ಫಸ್ಟ್ ಏನು ಮಾಡಿ ಅಂತೇಳಿ, ಯೂಸ್ ಅ ಜೆಂಟಲ್ ಕ್ಲೆನ್ಸರ್. ಈಗ ಒಂದು ಜೆಂಟಲ್ ಕ್ಲೆನ್ಸರ್ ಯೂಸ್ ಮಾಡಿ ಫೇಸ್ ವಾಶ್ ಮಾಡಲಿಕ್ಕೆ, ಆ್ಯಂಡ್ ವೆಯ್ಟ್ ಫಾರ್ ಒಂದು 30 ಮಿನಿಟ್ಸ್ ವೆಯ್ಟ್ ಮಾಡಿ. ಈಗ 30 ಮಿನಿಟ್ಸ್ ನಂತರ ಈಗ ನಾರ್ಮಲ್ ಸ್ಕಿನ್ ಅವರಿಗೆ ಏನು ರಿಯಾಕ್ಷನ್ ಇರೋದಿಲ್ಲ, ಸ್ಕಿನ್ ಕ್ಲಿಯರ್ ಆಗಿರುತ್ತೆ, ಇಂಪರ್ಫೆಕ್ಷನ್ಸ್ ಇರೋದಿಲ್ಲ, ಸ್ಮೂತ್ ಆಗಿರುತ್ತೆ. ಇನ್ ಕೇಸ್ ಈಗ ಡ್ರೈ ಸ್ಕಿನ್ ಇದ್ದವರಿಗೆ ಈ ಕ್ಲೆನ್ಸರ್ ಯೂಸ್ ಮಾಡಿದ ತಕ್ಷಣ ಏನಾಗ್ತದೆ ಅಂತೇಳಿ ಒಂದು ಸ್ವಲ್ಪ ಟೈಟ್ನೆಸ್ ಬರುತ್ತೆ, ಸ್ವಲ್ಪ ಫ್ಲೇಕಿ ಇರುತ್ತೆ, ವೈಟ್ ಥರ ಕಾಣುತ್ತೆ ಸ್ಕಿನ್ನಲ್ಲಿ. ಆಯಿಲಿ ಸ್ಕಿನ್ ಇದ್ದವರಿಗೆ ಒಂದು 30 ಮಿನಿಟ್ಸ್ ನಂತರ ಯು ವಿಲ್ ಫೀಲ್ ಗ್ರೀಸಿ. ನೀವೊಂದು ಟಿಶ್ಯೂ ಪೇಪರ್ ತಗೊಂಡ್ರೆ ಇಫ್ ಯು ಬ್ಲಾಟ್ ಇಟ್ ಆನ್ ಯುವರ್ ಫೇಸ್, ಫುಲ್ ಆಯಿಲಿ ಕಾಣ್ತದೆ. ಸೊ ದಟ್ ಈಸ್ ಆಯಿಲಿ ಸ್ಕಿನ್. ಈಗ ಕಾಂಬಿನೇಷನ್ ಸ್ಕಿನ್ ಇದ್ದವ್ರು ಹೇಗಿರುತ್ತೆ ಅಂತ ಹೇಳಿದ್ರೆ, ಕೆಲವು ಏರಿಯಾಸ್ ಎಸ್ಪೆಷಲಿ ಟಿ ಝೋನ್, ನಿಮ್ಮದು ಫೋರ್ಹೆಡ್, ದ ಚಿನ್ ಮತ್ತು ನೋಸ್ ಆಯಿಲಿ ಇರುತ್ತೆ, ಚೀಕ್ಸ್ ಡ್ರೈ ಇರುತ್ತೆ. ಆ್ಯಂಡ್ ಸೆನ್ಸಿಟಿವ್ ಸ್ಕಿನ್ ಇದ್ದವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಎನಿ ನ್ಯೂ ಪ್ರಾಡಕ್ಟ್ಸ್ ಅವರಿಗೆ ಕೊಟ್ಟರೆ ಸ್ಕಿನ್ ಇರಿಟೇಷನ್ ಆಗಿಬಿಡುತ್ತೆ, ಇಚಿಂಗ್, ಬರ್ನಿಂಗ್ ಸೆನ್ಸೇಷನ್, ರೆಡ್ನೆಸ್ ಆಗುತ್ತೆ. ದಿಸ್ ಈಸ್ ಹೌ ವಿ ಐಡೆಂಟಿಫೈ ದ ಸ್ಕಿನ್ ಟೈಪ್ಸ್.
ರೈಟ್. ಓಕೆ. ಸೊ ಬೇಸಿಕ್ ಸ್ಕಿನ್ ಕೇರ್ ರುಟೀನ್ ಬಗ್ಗೆ ಮಾತನಾಡೋದಾದ್ರೆ, ಒಬ್ರಿಗೆ ನಾರ್ಮಲ್ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇದ್ದಾರೆ, ಅವರಿಗೆ ಒಂದು ಸ್ಕಿನ್ ಕೇರ್ ರುಟೀನ್ ಹೇಳೋದು. ಈಗ ಸ್ಕಿನ್ ಕೇರ್ ರುಟೀನ್ ಬಗ್ಗೆ ತುಂಬ ಕಾಂಟ್ರವರ್ಸಿ ಇದೆ. ದೆರ್ ಆರ್ ಮೆನಿ ಸ್ಟೆಪ್ಸ್. ಈಗ ಕೆಲವರು 10 ಸ್ಟೆಪ್ಸ್ ಹೇಳ್ತಾರೆ, ಕೆಲವರು 7 ಸ್ಟೆಪ್ಸ್ ಹೇಳ್ತಾರೆ, 5 ಸ್ಟೆಪ್ಸ್. ಆ್ಯಕ್ಚುಲಿ ನಿಮ್ಗೆ ಇಷ್ಟು ಸ್ಟೆಪ್ಸ್ ಬೇಕಂತ ಇರುವುದಿಲ್ಲ ನಮ್ಮ ಇಂಡಿಯನ್ ಸ್ಕಿನ್ ಟೈಪಿಗೆ. ಸೊ 3 ಬೇಸಿಕ್ ಸ್ಟೆಪ್ಸ್ ವಾಟ್ ವಿ ಕ್ಯಾನ್ ಫಾಲೋ ಇನ್ ಅವರ್ ಸ್ಕಿನ್ ಕೇರ್ ರುಟೀನ್ ಈಸ್ ಯೂಸಿಂಗ್ ಅ ಗುಡ್ ಕ್ಲೆನ್ಸರ್, ಮಾಯಿಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್. ಈಗ ಕ್ಲೆನ್ಸರ್ ಸಹ ಯೂಸ್ ಮಾಡುವಾಗ ನಿಮ್ಮ ಸ್ಕಿನ್ ಟೈಪ್ ತಕ್ಕ ಯೂಸ್ ಮಾಡಬೇಕಾಗ್ತದೆ. ಸೊ ವೆನ್ ಯು ಆರ್ ಯೂಸಿಂಗ್ ಅ ಕ್ಲೆನ್ಸರ್, ನೀವು ಫ್ರಾಗ್ನೆನ್ಸ್ ಇಲ್ದಿದ್ದದು, ಸ್ಮೆಲ್ ಇಲ್ದಿದ್ದದು ಕ್ಲೆನ್ಸರ್, ಆಲ್ಕೋಹಾಲ್ ಫ್ರೀ ಕ್ಲೆನ್ಸರ್ ಮತ್ತು ಸಲ್ಫೇಟ್ ಫ್ರೀ ಕ್ಲೆನ್ಸರ್ ಆ ಥರದ್ದು ಸೆಲೆಕ್ಟ್ ಮಾಡಬೇಕಾಗತ್ತೆ. ಇಫ್ ಯು ಹ್ಯಾವ್ ಅ ಡ್ರೈ ಸ್ಕಿನ್ನು, ಜೆಂಟಲ್ ಕ್ಲೆನ್ಸರ್ ವಿಚ್ ಕಂಟೇನ್ಸ್ ಗ್ಲೈಕಾಲಿಕ್ ಆ್ಯಸಿಡ್ ಆ ಥರ ಕ್ಲೆನ್ಸರ್ ಯೂಸ್ ಮಾಡಿ. ನಿಮಗೆ ಆಯಿಲಿ ಸ್ಕಿನ್ ಇದ್ದರೆ ಯು ಕ್ಯಾನ್ ಯೂಸ್ ಕ್ಲೆನ್ಸರ್ ವಿಚ್ ಕಂಟೇನ್ಸ್ ಸ್ಯಾಲಿಸಿಲಿಕ್ ಆ್ಯಸಿಡ್. ಈಗ ಕ್ಲೆನ್ಸಿಂಗ್ ಈಗ ಕೆಲವ್ರು ಕೇಳ್ತಾರೆ ಎಷ್ಟು ಸತಿ ಮಾಡಬೇಕು ಅಂತ. ಪರ್ ಡೇ 2 ಟೈಮ್ಸ್ ಮಾಡಿದರೆ ಸಾಕಾಗುತ್ತೆ, ಮಾರ್ನಿಂಗ್ ಆ್ಯಸ್ ವೆಲ್ ಆಸ್ ಇನ್ ದ ನೈಟ್. ಕೆಲವರು ಪೇಷಂಟ್ ಕೇಳ್ತಾರೆ, ಬಿಕಾಸ್ ತುಂಬ ಇನ್ಫಾರ್ಮೇಷನ್ ಇರುತ್ತೆ ಅಲ್ಲ, ಸೊ ಪೇಷಂಟ್ಸ್ ದೇ ಹ್ಯಾವ್ ಅ ಡೌಟ್ ಡಬಲ್ ಕ್ಲೆನ್ಸಿಂಗ್ ಅಂದರೆ ಏನು ಅಂತ. ಸೊ ಡಬಲ್ ಕ್ಲೆನ್ಸಿಂಗ್ ಅಂತ ಹೇಳಿದರೆ, ಫಸ್ಟ್ ಯು ಕ್ಯಾನ್ ಯೂಸ್ ಅ ಆಯಿಲ್ ಬೇಸ್ಡ್ ಕ್ಲೆನ್ಸರ್, ದೆನ್ ಫಾಲೋ ಇಟ್ ಅಪ್ ವಿತ್ ವಾಟರ್ ಬೇಸ್ಡ್. ಈ ಥರ ಮಾಡೋದ್ರಿಂದ ತುಂಬ ಡೀಪ್ ಕ್ಲೆನ್ಸ್ ಆಗುತ್ತೆ, ಸ್ಕಿನ್ ಗ್ಲೋ ಬರುತ್ತೆ, ಆ್ಯಂಡ್ ದೇ ಡೋಂಟ್ ಸ್ಟ್ರಿಪ್ ದ ನ್ಯಾಚುರಲ್ ಆಯಿಲ್. ಸ್ಕಿನ್ನಲ್ಲಿ ಇರುವಂಥದ್ದು ನ್ಯಾಚುರಲ್ ಆಯಿಲನ್ನು ಮೇಂಟೈನ್ ಮಾಡುತ್ತೆ. ಸೊ ದಿಸ್ ಈಸ್ ಅಬೌಟ್ ಕ್ಲೆನ್ಸರ್. ದ ಸೆಕೆಂಡ್ ಸ್ಟೆಪ್ ವಿಲ್ ಬಿ ಮಾಯಿಶ್ಚರೈಸರ್. ಈಗ ಮಾಯಿಶ್ಚರೈಸರ್ ತುಂಬ ಇಂಪಾರ್ಟೆಂಟ್. ನಿಮಗೆ ಗ್ಲೋಯಿ ಸ್ಕಿನ್ ಬೇಕಿದ್ದರೆ ಮಾಯಿಶ್ಚರೈಸರ್ ಅಪ್ಲೈ ಮಾಡಬೇಕಾಗುತ್ತೆ. ಇವೊಂದು ನಿಮ್ಮ ಸ್ಕಿನ್ ಆಯಿಲಿ ಇದ್ದರೂ ಕೂಡ ನೀವು ಕರೆಕ್ಟ್ ಮಾಯಿಶ್ಚರೈಸರ್ ಯೂಸ್ ಮಾಡಬೇಕಾಗುತ್ತೆ. ಮಾಯಿಶ್ಚರೈಸರ್ ಅಪ್ಲೈ ಮಾಡಿದಾಗ ಒಂದು ಸ್ಕಿನ್ನಿಗೆ ಒಂದು ಹೈಡ್ರೇಟೆಡ್ ಲುಕ್ ಬರುತ್ತೆ, ನ್ಯಾಚುರಲ್ ರೇಡಿಯನ್ಸ್ ಬರುತ್ತೆ. ಸೊ ಈಗ ಮಾಯಿಶ್ಚರೈಸರಲ್ಲಿ ಕೂಡ ಕೆಲವು ಟೈಪ್ಸ್ ಇರುತ್ತೆ. ಒಂದು ಜೆಲ್ ಬೇಸ್ಡ್ ಇರುತ್ತೆ, ವಾಟರ್ ಬೇಸ್ಡ್ ಇರುತ್ತೆ, ಕ್ರೀಮ್ಸ್ ಇರುತ್ತೆ. ಸೊ ಈಗ ನಾವು ಜೆಲ್ ಬೇಸ್ಡ್, ಈಗ ತುಂಬ ಆಯಿಲಿ ಸ್ಕಿನ್ ಇದ್ದವರಿಗೆ ಜೆಲ್ ಬೇಸ್ಡ್ ಆರ್ ವಾಟರ್ ಬೇಸ್ಡ್ ಕ್ಲೆನ್ಸರ್ಸನ್ನು ನಾವು ಸಜೆಸ್ಟ್ ಮಾಡ್ತೇವೆ, ಬಿಕಾಸ್ ಇಟ್ ಈಸ್ ವೆರಿ ಲೈಟ್ ವೆಯ್ಟ್. ಸೊ ಅವರಿಗೆ ಆ್ಯಕ್ನಿಯಲ್ಲಿ ಆಗೋದಿಲ್ಲ, ಇದಾಗುತ್ತೆ ಮಾಯಿಶ್ಚರೈಸರ್ ಹಚ್ಚಿದಾಗ. ತುಂಬ ಡ್ರೈ ಸ್ಕಿನ್ ಇದ್ದವರಿಗೆ ಯು ಕ್ಯಾನ್ ಯೂಸ್ ಕ್ರೀಮ್ ಬೇಸ್ಡ್ ಮಾಯಿಶ್ಚರೈಸರ್, ಕ್ರೀಮ್ಸ್ ಆರ್ ಲೋಷನ್ ಬೇಸ್ಡ್. ಸ್ಕ್ವಾಲಿನ್ ಎಲ್ಲ ಇದ್ದರೆ ಬೆಟರ್. ಸೊ ಈಗ ಕಾಂಬಿನೇಷನ್ ಸ್ಕಿನ್ ಇದ್ದವರಿಗೆ ನಾವು ಏನು ಹೇಳ್ತೇವೆ ಅಂತ ಹೇಳಿದರೆ, ನಿಮ್ಮದು ಕಾಂಬಿನೇಷನ್ ಸ್ಕಿನ್ ಇದ್ದವರಿಗೆ ಬೋತ್ ಡ್ರೈ ಆಸ್ ವೆಲ್ ಆಸ್ ಆಯಿಲಿ ಏರಿಯಾಸ್ ಎರಡೂ ಇರುತ್ತೆ. ಸೊ ಯು ಕ್ಯಾನ್ ಯೂಸ್ ಮಾಯಿಶ್ಚರೈಸರ್ ಇನ್ ದ ಆಯಿಲಿ ಡ್ರೈ ಏರಿಯಾಸ್ ಆ್ಯಂಡ್ ಯು ಕ್ಯಾನ್ ಸ್ಕಿಪ್ ದ ಮಾಯಿಶ್ಚರೈಸರ್ ಇನ್ ದ ಆಯಿಲಿ ಏರಿಯಾಸ್. ಆ ಥರ ಯೂಸ್ ಮಾಡಿದರೆ ಆಯಿತು. ರೈಟ್. ಓಕೆ. ಇವಾಗ ಆಯಿಲಿ ಸ್ಕಿನ್ ಇದ್ದವರಿಗೆ ಫೇಸ್ ವಾಶ್ ಮಾಡಿದ ಮೇಲೆ ಮತ್ತೆ ಕೂಡ ಆಯಿಲ್ ಕಾಣಿಸ್ಕೊಳ್ಳೋದಲ್ಲ, ಸೊ ಯು ಕ್ಯಾನ್ ರಿಪೀಟ್ ಇಟ್. ಬಟ್ ಅದೇ ಹೇಳಿದಲ್ಲ, ಆಯಿಲಿ ಸ್ಕಿನ್ ಇದ್ದವರಿಗೆ ಫೇಸ್ ವಾಶ್ ಯು ಯೂಸ್ ಸಮಥಿಂಗ್ ವಿಚ್ ಕಂಟೇನ್ಸ್ ಸ್ಯಾಲಿಸಿಲಿಕ್ ಆ್ಯಸಿಡ್. ಸ್ಯಾಲಿಸಿಲಿಕ್ ಆ್ಯಸಿಡ್ ಯೂಸ್ ಮಾಡಿದಾಗ ಆಯಿಲಿನೆಸ್ ಕಂಟ್ರೋಲ್ ಬರುತ್ತೆ. And you should use something which is gentle cleanser which contains this thing, salicylic acid. ಓಕೆ. ಇನ್ನು ರುಟೀನ್ ಬಗ್ಗೆ ಹೇಳುವಾಗ, ಬೆಳಿಗ್ಗೆ ಒಂದು ರುಟೀನ್ ಇರ್ತದೆ, ನೈಟ್ ಒಂದು ರುಟೀನ್ ಅಂತ ಇರುತ್ತೆ ಅಂತ ಹೇಳ್ತಾರೆ. ಸೊ ಇಸ್ ಇಟ್ ದ ರೈಟ್ ವೇ ಟು ಡೂ ಇಟ್? ಈಗ ಮಾರ್ನಿಂಗ್ ರುಟೀನ್, ನೈಟ್ ರುಟೀನ್ ವಿಲ್ ಬಿ ಡಿಫ್ರೆಂಟ್ ಫಾರ್ ಬೇರೆ ಬೇರೆ ಏಜ್ ಗ್ರೂಪಿಗೆ ಬೇರೆ ಬೇರೆ ಟೈಪ್ ಇರುತ್ತೆ. ಸೊ ಬಿಕಾಸ್ ಈಗ 20 years ಬಿಲೋ ಅವರಿಗೆ ಬೇರೆ ಇರುತ್ತೆ, 25 years ನಂತರ ಸ್ಕಿನ್ ಏಜಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಇಟ್ ವಿಲ್ ಬಿ ಡಿಫ್ರೆಂಟ್ ರುಟೀನ್. ಸೊ ಈಗ 20 yearsಗಿಂತ ಕೆಳಗಡೆ ಇದ್ದವರು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಮಾರ್ನಿಂಗ್ ರುಟೀನ್ ನಾನು ಹೇಳ್ತಾ ಇದ್ದೇನೆ. ಯು ಕ್ಯಾನ್ ಯೂಸ್ ಅ ಗುಡ್ ಜೆಂಟಲ್ ಕ್ಲೆನ್ಸರ್. ದೆನ್ ಯು ಕ್ಯಾನ್ ಅಪ್ಲೈ ವೈಟಮಿನ್ ಸಿ ಸೀರಮ್ ಅಂತ ಬರುತ್ತೆ. ಈ ವೈಟಮಿನ್ ಸಿ ಈಸ್ ಅ ವೆರಿ ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟ್. ಸೊ ಏನಾದರೂ ನಿಮಗೆ ಅನ್ಇವನ್ ಸ್ಕಿನ್ ಟೋನ್ ಇದ್ದರೆ ಅದನ್ನು ಅದು ರೆಡ್ಯೂಸ್ ಮಾಡುತ್ತೆ, ಸ್ಕಿನ್ ಟೋನ್ ಕ್ಲಿಯರ್ ಆಗುತ್ತೆ. ದೆನ್ ಯು ಕ್ಯಾನ್ ಫಾಲೋ ಇಟ್ ಅಪ್ ವಿತ್ ದ ಮಾಯಿಶ್ಚರೈಸರ್ ಆ್ಯಂಡ್ ದೆನ್ ಅ ಗುಡ್ ಸನ್ಸ್ಕ್ರೀನ್. ಇದು ಫಾರ್ 20 years. ಇವನ್ ದ ನೈಟ್ ಟೈಮ್ ರೆಜಿಮೆನ್ ಫಾರ್ 20 years ಆ್ಯಂಡ್ ಬಿಲೋ ಇದ್ದವರಿಗೆ ಕೂಡ ಸೇಮ್ ಥಿಂಗ್. ನೈಟ್ ಮಲ್ಗೋಕ್ಕಿಂತ ಮುಂಚೆ ಕ್ಲೆನ್ಸ್ ಮಾಡಿ ಜೆಂಟಲ್ ಕ್ಲೆನ್ಸರಿಂದ. ದೆನ್ ಅಪ್ಲೈ ಅ ಗುಡ್ ಮಾಯಿಶ್ಚರೈಸರ್. ಆರ್ ಎಲ್ಸ್ ಇಫ್ ಯು ಹ್ಯಾವ್ ಎನಿ ಕನ್ಸರ್ನ್, ಈಗ ಬಿಲೋ 20 ಇದ್ದವ್ರಿಗೆ ಏನಾದರೂ ಸ್ಕಿನ್ ಕನ್ಸರ್ನ್ ಇದ್ದರೆ, ನಿಮಗೆ ಪಿಗ್ಮೆಂಟೇಷನ್ ಇದ್ದರೆ, ಯು ಕ್ಯಾನ್ ಯೂಸ್ ನ್ಯಾಸಿನಮೈಡ್ ಬೇಸ್ಡ್ ಸೀರಮ್ಸ್. ಆರ್ ಇಫ್ ಯುವರ್ ಸ್ಕಿನ್ ಈಸ್ ವೆರಿ ಡ್ರೈ, ಯು ಕ್ಯಾನ್ ಯೂಸ್ ಹ್ಯಾಲುರಾನಿಕ್ ಆಸಿಡ್ ಬೇಸ್ಡ್ ಸೀರಮ್ಸ್. ಆ್ಯಂಡ್ ದೆನ್ ಯು ಫಾಲೋ ಇಟ್ ಅಪ್ ವಿತ್ ದ ಮಾಯಿಶ್ಚರೈಸರ್. ದಿಸ್ ಇಸ್ ನೈಟ್ ಟೈಮ್ ಸ್ಕಿನ್ ರೂಟೀನ್ ಫಾರ್ ಬಿಲೋ 20. ಈಗ ಆಫ್ಟರ್ ಯು ರೀಚ್ 25-30 ಸ್ಕಿನ್ ಟೈಪೇ ಚೇಂಜ್ ಆಗಿಬಿಡುತ್ತೆ, ಅರ್ಥ ಆಯ್ತಾ? ಸೊ ನಮ್ಮದು ಬಾಡಿದು ಸ್ಕಿನ್ ರಿಪೇರ್ ಮೆಕ್ಯಾನಿಸಮ್ ಸ್ಲೋ ಆಗುತ್ತೆ, ಕೊಲಾಜಿನ್ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ. ಆಸ್ ವಿ ನೋ, ಕೊಲಾಜಿನ್ ಅಂತ ಒಂದು ಪ್ರೋಟೀನ್ ಇರುತ್ತೆ ನಮ್ಮ ಸ್ಕಿನ್ನಲ್ಲಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ನಮ್ಮ ಸ್ಕಿನ್ನನ್ನು ಹಿಡ್ಕೊಳ್ಳಿಕ್ಕೆ, ಸ್ಟ್ರಕ್ಚರಲ್ ಇಂಟಿಗ್ರಿಟಿ ಮೇಂಟೈನ್ ಮಾಡಲಿಕ್ಕೆ, ಇಲಾಸ್ಟಿಸಿಟಿ ಮೇಂಟೈನ್ ಮಾಡಲಿಕ್ಕೆ, ಅಥವಾ ಒಂದು ಸ್ಕಿನ್ನಿಗೆ ಪ್ಲಂಪ್ ಲುಕ್ ಕೊಡಲಿಕ್ಕೆ ಕೊಲಾಜಿನ್ ತುಂಬ ಅಗತ್ಯ. ಸೊ ಒನ್ಸ್ ವಿ ರೀಚ್ 25 ಕೊಲಾಜಿನ್ ಪ್ರೊಡಕ್ಷನ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಸೈನ್ಸ್ ಆಫ್ ಏಜಿಂಗ್ ಸ್ಟಾರ್ಟ್ ಆಗುತ್ತೆ, ಲೈಕ್ ಫೈನ್ ಲೈನ್ಸ್ ಬರುತ್ತೆ, ವ್ರಿಂಕಲ್ಸ್ ಬರುತ್ತೆ, ಪ್ರೀಮೆಚೂರ್ ಏಜಿಂಗ್ ಸ್ಟಾರ್ಟ್ ಆಗುತ್ತೆ, ಡಾರ್ಕ್ ಸ್ಪಾಟ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಥವರಿಗೆ ಯುವರ್ ಸ್ಕಿನ್ ಕೇರ್ ರೂಟೀನ್ ವಿಲ್ ಚೇಂಜ್. ಸೊ ಮಾರ್ನಿಂಗ್ ಯು ಕ್ಯಾನ್ ಫಾಲೋ ದ ಸೇಮ್ ರೂಟೀನ್, ಕ್ಲೆನ್ಸಿಂಗ್, you can apply vitamin C and then moisturizer and sunscreen. ಈಗ night time it is the right time to introduce retinol.
ರೆಟಿನಾಲ್ ಅಂತ ನೀವು ಕೇಳಿರ್ಬೋದು. ಇಟ್ ಇಸ್ ಅ ವೆರಿ ಪವರ್ಫುಲ್ ಆಂಟಿ ಏಜಿಂಗ್ ಟೂಲ್. ಸೊ ಅಬೌಟ್ 25 ಇಯರ್ಸ್ ಯು ಕ್ಯಾನ್ ಸ್ಟಾರ್ಟ್ ಯೂಸಿಂಗ್ ರೆಟಿನಾಲ್ ಬೇಸ್ಡ್ ಸೀರಮ್ಸ್. ಸೊ ಈ ರೆಟಿನಾಲ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಕೊಲಾಜಿನ್ ಪ್ರೊಡಕ್ಷನ್ ಅನ್ನು ಬೂಸ್ಟ್ ಮಾಡುತ್ತೆ. ಸೊ ವ್ರಿಂಕಲ್ಸ್ ಸ್ವಲ್ಪ ಬರೋದನ್ನು ಡಿಲೇ ಮಾಡುತ್ತೆ, ಫೈನ್ ಲೈನ್ಸ್ ಕಮ್ಮಿ ಆಗುತ್ತೆ, ಸೊ ಪ್ರಿಮೇಚೂರ್ ಏಜಿಂಗ್ ಕೂಡ ಡಿಲೇ ಆಗುತ್ತೆ, ಏಜ್ ಡಾರ್ಕ್ ಸ್ಪಾಟ್ಸ್ ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಸೊ ವೆನ್ ಯು ಆರ್ ಯೂಸಿಂಗ್ ರೆಟಿನಾಲ್ ಆಲ್ಸೋ ನೀವು ಹೈಯರ್ ಕಾನ್ಸಂಟ್ರೇಷನ್ ಇಂದ ಸ್ಟಾರ್ಟ್ ಮಾಡಬೇಡಿ. ಸ್ಟಾರ್ಟ್ ಯೂಸಿಂಗ್ ವಿತ್ ಅ ವೆರಿ ಲೋ ಪರ್ಸೆಂಟೇಜ್ 0.03% or 0.1%. ಆ್ಯಂಡ್ ರೆಟಿನಾಲ್ ಸೀರಮ್ಸ್ ಯೂಸ್ ಮಾಡುವಾಗ ಯೂಸ್ ಇಟ್ ಓನ್ಲಿ ಇನ್ ದ ನೈಟ್, ಬಿಕಾಸ್ ಡೇ ಟೈಮ್ ನೀವು ಯೂಸ್ ಮಾಡಿದಾಗ ಇಫ್ ಯು ಗೋ ಔಟ್ ಇನ್ ದ ಸನ್ ಯುವರ್ ಸ್ಕಿನ್ ವಿಲ್ ರಿಯಾಕ್ಟ್, ರೆಡ್ನೆಸ್ ಬರುತ್ತೆ. ಸೊ ರೆಟಿನಾಲ್ ಹ್ಯಾಸ್ ಟು ಬಿ ಯೂಸ್ಡ್ ಓನ್ಲಿ ಇನ್ ದ ನೈಟ್. ಆ್ಯಂಡ್ ಯಾವುದೇ ಸ್ಕಿನ್ ಕೇರ್ ರುಟೀನ್ ನೀವು ಫಾಲೋ ಮಾಡಿದರೆ, ನೀವು ಡೇ ಟೈಮ್ ಸನ್ಸ್ಕ್ರೀನ್ ಹಾಕಲಿಲ್ಲ ಆದರೆ ಏನೂ ಯೂಸ್ ಇಲ್ಲ. ಸನ್ಸ್ಕ್ರೀನ್ ಈಸ್ ಅ ಮಸ್ಟ್ ಡ್ಯೂರಿಂಗ್ ಡೇ ಟೈಮ್. ಓಕೆ, ಸೊ ಸನ್ಸ್ಕ್ರೀನ್ ಬಗ್ಗೆ ಮಾತಾಡ್ತಾ ಇದ್ವಿ. ಇವಾಗ ಕ್ಲೆನ್ಸರ್ ಆಯಿತು, ಮಾಯಿಶ್ಚರೈಸರ್ ಆಯಿತು, ಸನ್ಸ್ಕ್ರೀನ್ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಟಾಪಿಕ್. ಸೊ ಯಾಕೆ ಈ ಸನ್ಸ್ಕ್ರೀನನ್ನು ಅಪ್ಲೈ ಮಾಡಬೇಕು ಫಸ್ಟ್ ಆಫ್ ಆಲ್? ಈಗ ಸನ್ಸ್ಕ್ರೀನ್ ಬಗ್ಗೆ ತುಂಬ ಕೆಲವರು ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ. ಈಗ ನಾವು ಯಂಗ್ ಏಜಲ್ಲಿ ತುಂಬ ಸನ್ ಎಕ್ಸ್ಪೋಜರ್ ಆಗುತ್ತೆ, ಸೊ ಅದರದ್ದು ಡ್ಯಾಮೇಜ್ ಬಗ್ಗೆ ತುಂಬ ಜನರಿಗೆ ಗೊತ್ತಿರೋದಿಲ್ಲ, ಏನಾಗೋದಿಲ್ಲ ಆ ಥರ ಹೇಳ್ತಾರೆ. ಸೊ ನೀವು ತುಂಬ ಟೈಮ್ ಸನ್ನಿಗೆ ಎಟ್ ಯಂಗ್ ಏಜಿಂದ ಸನ್ ಎಕ್ಸ್ಪೋಜರ್ ಆಗ್ತಾ ಹೋದರೆ ಪ್ರೀಮೆಚ್ಯೂರ್ ಏಜಿಂಗ್ ಆಗುತ್ತೆ, ಪಿಗ್ಮೆಂಟೇಷನ್ ಡೆವಲಪ್ ಆಗುತ್ತೆ, ವ್ರಿಂಕಲ್ಸ್ ಬರುತ್ತೆ, ಸ್ಕಿನ್ ಡಲ್ ಆಗುತ್ತೆ, ಅನ್ಇವನ್ ಸ್ಕಿನ್ ಟೋನ್ ಇರುತ್ತೆ. ಸೊ ನೀವು ಸನ್ಸ್ಕ್ರೀನ್ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಪಿಗ್ಮೆಂಟೇಷನ್ ಕಮ್ಮಿ ಆಗುತ್ತೆ. ಯು ಕ್ಯಾನ್ ಪ್ರಿವೆಂಟ್ ದಿಸ್ ಪ್ರೀಮೆಚ್ಯೂರ್ ಏಜಿಂಗ್, ವ್ರಿಂಕಲ್ಸ್ ಎಲ್ಲ ಪ್ರಿವೆಂಟ್ ಮಾಡ್ಬೋದು. ಸೊ ಸನ್ಸ್ಕ್ರೀನ್ ಈಸ್ ಆ್ಯಕ್ಚುಲಿ ಅ ವೆರಿ ಪವರ್ಫುಲ್ ಆ್ಯಂಟಿ ಏಜಿಂಗ್ ಟು. ನೀವೆಲ್ಲ ಬಿಟ್ಟು ಸನ್ಸ್ಕ್ರೀನ್ ಹಾಕಿದ್ರು ಕೂಡ ಸಾಕಾಗುತ್ತೆ ಡೇ ಟೈಮಲ್ಲಿ. ಓಕೆ, ರೈಟ್. ಓಕೆ, ಹಾಗಿದ್ರೆ ಸನ್ಸ್ಕ್ರೀನ್ ಅಲ್ಲಿ ಒಂದು SPF ಅಂತ ಬರುತ್ತೆ. ಸೊ ನನಗೂ ಸೇರಿಸಿ ಹೆಚ್ಚಿನವರಿಗೆ SPF ಅಂದ್ರೆ ಗೊತ್ತಿಲ್ಲ. ಸೊ SPF ಬಗ್ಗೆ ಹೇಳೋದು, ಈಗೆಲ್ಲ ಸನ್ಸ್ಕ್ರೀನ್ ಬಾಟ್ಲಲ್ಲಿ ಇರುತ್ತೆ SPF ಅಂತ ಹೇಳಿ. ಸೊ ಕೆಲವರಿಗೆ ಗೊತ್ತಿರೋದಿಲ್ಲ ಏನಂತ. ಸೊ SPF ಅಂತ ಹೇಳಿದ್ರೆ ಸನ್ ಪ್ರೊಟೆಕ್ಟಿವ್ ಫ್ಯಾಕ್ಟರ್. ಸೊ ಅದು ನಮಗೆ ಈ ಟೈಪ್ ಆಫ್ ಸನ್ಸ್ಕ್ರೀನ್ ನಮ್ಗೆ ಎಷ್ಟು ಪ್ರೊಟೆಕ್ಷನ್ ಕೊಡುತ್ತೆ. ಈಗ ಸನ್ ರೇಸಲ್ಲಿ 2 ರೇಸ್ ಇದೆ, UVA ಆ್ಯಂಡ್ UVB. ಸೊ UVA ಏನಾಗುತ್ತೆ ಅಂತ ಹೇಳಿದರೆ ನಮ್ಮ ಸ್ಕಿನ್ ಇದು ಡೀಪರ್ ಲೇಯರ್ಸ್ ತನಕ ಪೆನೆಟ್ರೇಟ್ ಮಾಡುತ್ತೆ, UVA ರೇಸ್ ಡೀಪರ್ ಲೇಯರ್ಸ್. ಸೊ ಈ UV ರೇಸಿಂದ ಲಾಂಗ್ ಟರ್ಮ್ ಡ್ಯಾಮೇಜ್ ಲೈಕ್ ಸ್ಕಿನ್ ಕ್ಯಾನ್ಸರ್ ಆಗ್ಬೋದು, ಅಥವಾ ಪ್ರೀಮೆಚ್ಯೂರ್ ಏಜಿಂಗ್ ಆಗ್ಬೋದು, ಅಥವಾ ಸ್ಕಿನ್ ಟ್ಯಾನಿಂಗ್ ಆಗ್ಬೋದು. ಇದೆಲ್ಲ UVA ರೇಸಿಂದ ಕಾಸ್ ಆಗುತ್ತೆ. UVB ರೇಸ್ ಏನಾಗುತ್ತೆ ಅಂತ ಅದು ಡೀಪರ್ ಆಗಿ ಪೆನೆಟ್ರೇಟ್ ಆಗಲ್ಲ, ಜಸ್ಟ್ ಆನ್ ದ ಟಾಪ್ ಲೇಯರ್. ಸೊ ನಮಗೆ UVB ರೇಸಲ್ಲಿ ಈಸಿಲಿ ಆಗಿ ನಾವು ಸ್ಕಿನ್ ಬರ್ನ್ ಆಗುವ ಚಾನ್ಸಸ್ ಈಸಿ ಆಗುತ್ತೆ. ಸೊ ಈ ಸನ್ ಪ್ರೊಟೆಕ್ಟಿವ್ ಫ್ಯಾಕ್ಟರ್ ಇದೆಯಲ್ಲ, ಇದು ನಮಗೆ ನಮ್ಮ ಸನ್ಸ್ಕ್ರೀನ್ ನಮಗೆ UVB ರೇಸಿಗೆ ಎಷ್ಟು ಪ್ರೊಟೆಕ್ಷನ್ ಕೊಡ್ತದೆ ಅಂತ ಹೇಳ್ತದೆ ಸನ್ ಪ್ರೊಟೆಕ್ಟಿವ್ ಫ್ಯಾಕ್ಟರ್. ರೈಟ್. ಇನ್ನು ಅದರಲ್ಲಿ ಪ್ಲಸ್ 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 ಅಂತ ಕೂಡ ಮೆನ್ಷನ್ ಆಗಿರುತ್ತೆ. ಸೊ ಆ ಪ್ಲಸ್ ಅಲ್ಲಿ ಏನಾದರೂ ಡಿಫರೆನ್ಸ್ ಇದೆಯಾ? ಪ್ಲಸ್ PA++ ಅಂತ ಹೇಳಿದ್ರೆ ಪ್ರೊಟೆಕ್ಷನ್ ಗ್ರೇಡ್ ಅಗೇನ್ಸ್ಟ್ UVA. ನಾನು ಹೇಳಿದ್ನಲ್ಲ UVA ಆ್ಯಂಡ್ UVB ಅಂತ. ಸೊ UVA ಇಸ್ ಡಿಫ್ರೆಂಟ್, UVB ರೇಸ್ ಆರ್ ಡಿಫ್ರೆಂಟ್. ಸೊ ಇದು ಪ್ರೊಟೆಕ್ಷನ್ ಗ್ರೇಡ್ ಅಂದರೆ ಇದು ಸನ್ಸ್ಕ್ರೀನ್ ನಮಗೆ ಎಷ್ಟು ಪ್ರೊಟೆಕ್ಷನ್ UVA ರೇಸಿಂದ ಎಷ್ಟು ಪ್ರೊಟೆಕ್ಷನ್ ಕೊಡ್ತದೆ ಅಂತ ಹೇಳ್ತದೆ ಇದು PA++. ಓಕೆ ಓಕೆ. ಸೊ ಅದರಲ್ಲಿ SPF ಅಂತ ಹೇಳುತ್ತಲ್ಲ, ಸೊ ಅದರಲ್ಲಿ ಏನಾದರೂ ವೇರಿಯೇಷನ್ಸ್ ಇದೆಯಾ ಅಲ್ಲೆಲ್ಲ ಸೇಮ್ ಅಂತ? SPF ಅಲ್ಲಿ ತುಂಬ ಟೈಪ್ ಇರುತ್ತೆ. SPF 15 ಬರುತ್ತೆ, SPF 35, 40, 50+ ಕೂಡ ಬರುತ್ತೆ. ಓಕೆ, ರೈಟ್. ಓಕೆ, ಇವಾಗ ನಮಗೆ ಒಂದು ಗುಡ್ ಸನ್ಸ್ಕ್ರೀನ್ ಅಂತ, ಬಿಕಾಸ್ ಹೆಚ್ಚಿನ ಒಂದು ಕಾಸ್ಮೆಟಿಕ್ಸ್ ಕಂಪನಿ ಕೂಡ ಸನ್ಸ್ಕ್ರೀನ್ ಅನ್ನ ಕೊಡುತ್ತೆ, ಬಟ್ ಡಾಕ್ಟರ್ಸ್ ಹತ್ರ ಹೋದ್ರೆ ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ. ಒಂದು ಬೆಸ್ಟ್ ಅಂತ ಹೇಳಿದ್ರೆ ಯಾವ್ದನ್ನ? ಫಸ್ಟ್ ಈಗ ನಾನು SPF ಬಗ್ಗೆ ಸ್ವಲ್ಪ ಹೇಳ್ತೇನೆ. SPF ಈಗ ನೀವು ಇಡೀ ದಿನ ಔಟ್ಡೋರ್ಸ್ ಇರುವುದಾದ್ರೆ, ಇಫ್ ಯು ಆರ್ ವರ್ಕಿಂಗ್ ಕಂಡೀಷನ್ ಇಸ್ ಲೈಕ್ ಮೋಸ್ಟ್ ಆಫ್ ದ ಟೈಮ್ ಔಟ್ಡೋರ್ ಅಲ್ಲಿ ಕೆಲಸ ಮಾಡೋದು ಅಥವಾ ಡ್ರೈವಿಂಗ್ ಇರ್ತದೆ ಅಂತ ಇದ್ರೆ, ಯು ಶುಡ್ ಪ್ರಿಫರ್ ಸನ್ಸ್ಕ್ರೀನ್ ವಿತ್ SPF 50 ಆರ್ ಮೋರ್. ಒಂದು ವೇಳೆ ನೀವು ಇಂಡೋರ್ಸ್ ಅಲ್ಲೇ ಇರ್ತೀರಾ ಅಂತ ಹೇಳಿದ್ರೆ, ಅಥವಾ ನಿಮಗೆ ಸನ್ ಎಕ್ಸ್ಪೋಜರ್ ಜಾಸ್ತಿ ಇಲ್ಲ ಅಂತ ಅನ್ಸಿದ್ರೆ, ಯು ಕ್ಯಾನ್ ಯೂಸ್ ಸನ್ಸ್ಕ್ರೀನ್ ಆಫ್ SPF ಆಫ್ 35 to 40 ಸಾಕಾಗುತ್ತೆ. ಓಕೆ, ಆ್ಯಂಡ್ 35 ಈಗ SPF 35 to 40% ಗಿವ್ಸ್ ಅಬೌಟ್ 97% ಪ್ರೊಟೆಕ್ಷನ್ ಅಗೇನ್ಸ್ಟ್ UV ರೇಸ್. SPF 50 ಯೂಸ್ ಮಾಡಿದರೆ ಆಲ್ಮೋಸ್ಟ್ 98 to 99% ಪ್ರೊಟೆಕ್ಷನ್ ಸಿಗುತ್ತೆ ನಿಮಗೆ ಸನ್ ರೇಸಿಂದ. ಸೊ ಈಗ ನೀವು ಹೇಳಿದಾಗೆ ಗುಡ್ ಸನ್ಸ್ಕ್ರೀನ್ ಇಟ್ ಶುಡ್ ಬಿ ಬ್ರಾಡ್ ಸ್ಪೆಕ್ಟ್ರಮ್ ಅಂತ ಹೇಳ್ತೇವೆ. ಈಗ ಬ್ರಾಡ್ ಸ್ಪೆಕ್ಟ್ರಮ್ ಅಂತ ಹೇಳಿದರೆ ಇಟ್ ಶುಡ್ ಕವರ್ ಬೋತ್ UVA ಆಸ್ ವೆಲ್ ಆಸ್ UVB ರೇಸ್. ಸನ್ಸ್ಕ್ರೀನ್ ಈಗ ನಾವು ತಗೊಳ್ಳುವ ಸನ್ಸ್ಕ್ರೀನ್ ಶುಡ್ ಬಿ ಬ್ರಾಡ್ ಸ್ಪೆಕ್ಟ್ರಮ್. ಬ್ರಾಡ್ ಸ್ಪೆಕ್ಟ್ರಮ್ ಅಂತ ಹೇಳಿದ್ರೆ 2 ರೇಸ್ ಅನ್ನೋದು ಕವರ್ ಮಾಡಬೇಕಾಗುತ್ತೆ. ಇಟ್ ಶುಡ್ ಬಿ ಲೈಟ್ ವೇಟ್, ಇಟ್ ಶುಡ್ ಬಿ ನಾನ್ ಗ್ರೀಸಿ, ನಾನ್ ಕಾಮೆಡೋಜೆನಿಕ್ ಅಂತ ಹೇಳಿದರೆ ನಿಮಗೆ ಆ್ಯಕ್ನಿ ಆಗಬಾರ್ದು, ಆಯಿಲಿ ಸ್ಕಿನ್ ಇದ್ದವರಿಗೆ ಆ್ಯಕ್ನಿ ಆಗಬಾರ್ದು. ಇಟ್ ಶುಡ್ ಬಿ ಮ್ಯಾಟ್ ಫಿನಿಶ್ ಅಂತ ಹೇಳಿದ್ರೆ ಒಂದು ಬೆಳಿಗ್ಗೆ ಹಾಕಿದರೆ ಸ್ವಲ್ಪ
ಮಧ್ಯಾಹ್ನ ತನಕ ಅಟ್ಲೀಸ್ಟ್ ಇಟ್ ಶುಡ್ ಬಿ ದೇರ್ ಆ್ಯಂಡ್ ಇಟ್ ಶುಡ್ ಬಿ ವಾಟರ್ ರೆಸಿಸ್ಟೆಂಟ್, ಈಸಿಲಿ ವಾಶ್ ಮಾಡಿದಾಗ ಹೋಗಬಾರ್ದು, ಆ್ಯಂಡ್ ಆಲ್ಸೋ ಇಟ್ ಶುಡ್ ಬಿ ಸ್ವೆಟ್ ರೆಸಿಸ್ಟೆಂಟ್. So it should stay for a long time. So these are the qualities of a good sunscreen. So usually ನೀವು purchase ಮಾಡುವಾಗ it will be written in the bottle. ಸೊ ಅದನ್ನ ನೋಡಿ ನೀವು ಪರ್ಚೇಸ್ ಮಾಡಬೇಕು. ರೈಟ್, ಓಕೆ. ಇನ್ನೊಂದು ಪರ್ಸನಲ್ ಡೌಟ್ ಅಂತ ಹೇಳಿದ್ರೆ, ಈಗ ಆಯಿಲಿ ಸ್ಕಿನ್, ಡ್ರೈ ಸ್ಕಿನ್, ನಾರ್ಮಲ್ ಸ್ಕಿನ್ ಎಲ್ಲ ಇರುತ್ತಲ್ಲ, ಸನ್ಸ್ಕ್ರೀನ್ ಅಲ್ಲಿ ಕೂಡ ಬೇರೆ ಬೇರೆ ಹಾಕ್ಬೇಕಾಗುತ್ತೆ ಅಥವಾ ಒಂದೇ ವರ್ಕ್ ಆಗುತ್ತೆ? ಸನ್ಸ್ಕ್ರೀನ್ ಅಲ್ಲೂ ಬೇರೆ ಟೈಪ್ಸ್ ಇದೆ, ಆಯ್ತಾ. ಸನ್ಸ್ಕ್ರೀನ್ ಅಲ್ಲಿ ವಿ ಕ್ಯಾಟಗರೈಸ್ ಇಂಟು 3 ಟೈಪ್ಸ್. ಒನ್ ಫಿಸಿಕಲ್ ಸನ್ಸ್ಕ್ರೀನ್, ಕೆಮಿಕಲ್ ಸನ್ಸ್ಕ್ರೀನ್ ಅಂಡ್ ಹೈಬ್ರಿಡ್ ಅಂತ, ಆಯ್ತಾ. ಈಗ ಫಿಸಿಕಲ್ ಸನ್ಸ್ಕ್ರೀನ್ ಏನಾಗುತ್ತೆ ಅಂತ ನೀವು ನೋಡಿರ್ಬೋದು, ಮುಂಚೆ ಕ್ರಿಕೆಟರ್ಸ್ನವ್ರು ಹಾಕ್ತಾ ಇದ್ರು, ಇಟ್ ಯೂಸ್ ಟು ಲೀವ್ ಅ ವೈಟ್ ಕಾಸ್ಟ್, ದಟ್ ಈಸ್ ಫಿಸಿಕಲ್. ಅದು ಹಾಕಿದಾಗ ಇಟ್ ಸಿಟ್ಸ್ ಆನ್ ದ ಸ್ಕಿನ್, ಅದು ಒಳಗಡೆ ಅಬ್ಸಾರ್ಬ್ ಆಗಲ್ಲ, ಒಂದು ವೈಟ್ ಕಾಸ್ಟ್ ಥರ ಇರುತ್ತೆ. ಆ್ಯಂಡ್ ಯೂಶಲಿ ಫಿಸಿಕಲ್ ಸನ್ಸ್ಕ್ರೀನ್ ದೇ ಕಂಟೈನ್ ಟೈಟೇನಿಯಂ ಡೈಆಕ್ಸೈಡ್ ಮತ್ತು ಜಿಂಕ್ ಆಕ್ಸೈಡ್. ನೀವು ಕಂಟೆಂಟ್ಸ್ ನೋಡಬೇಕು ಬಾಟಲಲ್ಲಿ. ಸೊ ಟೈಟೇನಿಯಂ ಡೈಆಕ್ಸೈಡ್, ಜಿಂಕ್ ಆಕ್ಸೈಡ್ ಇದ್ರೆ ಇಟ್ ಈಸ್ ಫಿಸಿಕಲ್. ದೆನ್ ವಿ ಹ್ಯಾವ್ ಕೆಮಿಕಲ್ ಸನ್ಸ್ಕ್ರೀನ್. ಕೆಮಿಕಲ್ ಸನ್ಸ್ಕ್ರೀನ್ ಹಾಕಿದಾಗ ಇಟ್ ವಿಲ್ ಅಬ್ಸಾರ್ಬ್, ನಿಮಗೆ ಅದು ವೈಟ್ ಕಾಸ್ಟ್ ಇರುವುದಿಲ್ಲ. ಸೊ ಯೂಶಲಿ ಜನರು ಅದನ್ನೇ ಪ್ರಿಫರ್ ಮಾಡ್ತಾರೆ. ಸೊ ಕೆಮಿಕಲ್ ಸನ್ಸ್ಕ್ರೀನ್ ಅದರ ಕಂಟೆಂಟ್ಸ್ ಎವೋಬೆನ್ಝೋನ್ ಮತ್ತು ಆಕ್ಸಿಬೆನ್ಝೋನ್. ಸೊ ಅದು ಕೂಡ ಪ್ರಾಡಕ್ಟ್ಸ್ ಮೆನ್ಷನ್ ಮಾಡಿರ್ತಾರೆ ಸನ್ಸ್ಕ್ರೀನ್ ಬಾಟ್ಲಲ್ಲಿ. ಹೈಬ್ರಿಡಲ್ಲಿ ಎರಡೂ ಇರುತ್ತೆ, ಫಿಸಿಕಲ್ ಆಸ್ ವೆಲ್ ಆಸ್ ಕೆಮಿಕಲ್ ಎರಡೂ ಇರುತ್ತೆ. ಸೊ ಇಫ್ ಯು ಹ್ಯಾವ್ ಆಯಿಲಿ ಸ್ಕಿನ್ನು, ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಗೋ ಫಾರ್ ಕೆಮಿಕಲ್ ಸನ್ಸ್ಕ್ರೀನ್, ಬಿಕಾಸ್ ಕೆಮಿಕಲ್ ಸನ್ಸ್ಕ್ರೀನ್ ದೇ ಆರ್ ವೆರಿ ಲೈಟ್ ವೇಟ್, ತುಂಬ ಲೈಟ್ ವೇಟ್ ಆಗಿರುತ್ತೆ. ಇಟ್ ವಿಲ್ ಬಿ ನಾನ್ ಗ್ರೀಸಿ, ಮ್ಯಾಟ್ ಫಿನಿಶ್ ಇರುತ್ತೆ, ಮತ್ತು ವೈಟ್ ಕಾಸ್ಟ್ ಇರುವುದಿಲ್ಲ, ಫೇಸ್ ವೈಟ್ ಕಾಣೋದಿಲ್ಲ. ಇಫ್ ಯು ಹ್ಯಾವ್ ಡ್ರೈ ಸ್ಕಿನ್ನು, ಯು ಕ್ಯಾನ್ ಗೋ ಫಾರ್ ಫಿಸಿಕಲ್ ಸನ್ಸ್ಕ್ರೀನ್, ಅದು ಸ್ವಲ್ಪ ತಿಕ್ ಇರುತ್ತೆ, ಸ್ವಲ್ಪ ಮಾಯ್ಶ್ಚರೈಸಿಂಗ್ ಇಫೆಕ್ಟ್ ಕೂಡ ಇರುತ್ತೆ ಅದರಲ್ಲಿ. ರೈಟ್, ಓಕೆ. ಇನ್ನು ಇವಾಗ ಯಾವ ಒಂದು ಐ ಮೀನ್ SPF 50 ಅನ್ನು ಈಗ ಡೈಲಿ ನಾವು ಯೂಸ್ ಮಾಡಿದ್ರೆ, ಸೊ ಅದರಿಂದ ಏನಾದರೂ ಡಿಸ್ಅಡ್ವಾಂಟೇಜ್ ಆಗುವಂಥದ್ದು, ಸ್ಕಿನ್ ಪ್ರಾಬ್ಲಮ್ ಬರುವಂಥದ್ದು ಏನಾದರೂ ಆಗುತ್ತೆ? ಇಲ್ಲ, ಇಟ್ ಈಸ್ ಗೋಯಿಂಗ್ ಟು ಗಿವ್ ಯು ಅ ಲಾಂಗರ್ ಟರ್ಮ್ ಪ್ರೊಟೆಕ್ಷನ್. ನೀವು ಸನ್ಸ್ಕ್ರೀನ್ SPF 50 ಡೈಲಿ ಹಾಕೋದ್ರಿಂದ ನೀವು ಪ್ರಿಮೆಚೂರ್ ಏಜಿಂಗ್ ಅನ್ನು ಡಿಲೇ ಮಾಡ್ತೀರಾ. ಪಿಗ್ಮೆಂಟೇಷನ್, ನಿಮಗೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಪಿಗ್ಮೆಂಟೇಷನ್ ಇದ್ದರೆ ಅದು ಕಮ್ಮಿ ಆಗ್ತಾ ಬರುತ್ತೆ. ಸ್ಕಿನ್ ಟೋನ್ ಕೂಡ ಸ್ವಲ್ಪ ಅನ್ಇವನ್ ಇದ್ದರೆ ಈವನ್ ಆಗ್ತಾ ಹೋಗುತ್ತೆ. ಸೊ ದೆರ್ ಆರ್ ಮೋರ್ ಅಡ್ವಾಂಟೇಜಸ್ ದೆನ್ ಇದು ಡಿಸ್ಅಡ್ವಾಂಟೇಜಸ್. ಸೊ ಸನ್ಸ್ಕ್ರೀನ್ ಇಟ್ ಈಸ್ ಅ ವೆರಿ ಗುಡ್ ಪ್ರಾಕ್ಟಿಸ್. ನೀವು ಡೈಲಿ ವೆದರ್ ಯು ಆರ್ ಸ್ಟೇಯಿಂಗ್ ಇನ್ಸೈಡ್ ದ ಹೌಸ್ ಆರ್ ವರ್ಕಿಂಗ್ ಔಟ್ಸೈಡ್, ಸನ್ಸ್ಕ್ರೀನ್ ಈಸ್ ಅ ಮಸ್ಟ್. ನೀವು ಯಾವುದೇ ಸ್ಕಿನ್ ಕೇರ್ ಪ್ರಾಕ್ಟೀಸ್ ಮಾಡಿ, ಇಫ್ ಯು ಡೋಂಟ್ ಫಾಲೋ ಇಟ್ ಅಪ್ ವಿತ್ ದ ಸನ್ಸ್ಕ್ರೀನ್ ಡ್ಯೂರಿಂಗ್ ಡೇ ಟೈಮ್, ಇಟ್ ಇಸ್ ಲೈಕ್ ವೇಸ್ಟ್, ಏನು ಯೂಸ್ ಆಗಲ್ಲ ನಿಮಗೆ. ಓಕೆ. ಇವಾಗ ಸನ್ಸ್ಕ್ರೀನ್ ಹಚ್ಚುವಾಗ, ಇವಾಗ ಮೊದಲು ಕ್ಲೆನ್ಸ್ ಮಾಡಿರ್ತೇವೆ, ಮಾಯ್ಶ್ಚರೈಸರ್ ಹಾಕಿ ಸನ್ಸ್ಕ್ರೀನ್, ಅದಾದ್ಮೇಲೆ ಮೇಕಪ್ ಕೂಡ ಕೆಲವೊಂದ್ಸಲ ಹಾಕಬೇಕಾಗುತ್ತೆ. ಸೊ ಅಲ್ಲಿ ಟೈಮ್ ಗ್ಯಾಪ್ ಇರ್ಬೋದು, ಅಥವಾ ಯಾವ ರೀತಿ ಸನ್ಸ್ಕ್ರೀನ್ ಅನ್ನು ಅಪ್ಲೈ ಮಾಡಬೇಕು? ಫಸ್ಟ್ ಕ್ಲೆನ್ಸ್ ಮಾಡಿ ಆದ್ಮೇಲೆ ಯು ಅಪ್ಲೈ ಅ ಮಾಯ್ಶ್ಚರೈಸರ್. ಮಾಯ್ಶ್ಚರೈಸರ್ ಆದ್ಮೇಲೆ ಸನ್ಸ್ಕ್ರೀನ್ ಹಾಕಿ. ಒಮ್ಮೆ ಸನ್ಸ್ಕ್ರೀನ್ ಅಬ್ಸಾರ್ಬ್ ಹಾಕಿದ ಮೇಲೆ ಯು ಫಾಲೋ ಇಟ್ ಅಪ್ ವಿತ್ ಮೇಕಪ್. ಇಫ್ ಯು ಆರ್ ಯೂಸಿಂಗ್ ಮೇಕಪ್, ಯು ಕ್ಯಾನ್ ಆಫ್ಟರ್ ಸನ್ಸ್ಕ್ರೀನ್ ಇದು ಮೇಕಪ್ ಯೂಸ್ ಮಾಡಿ. ಓಕೆ. ಸೊ ಅದು ರಬ್ಬಿಂಗ್ ಮಾಡುವಂಥದ್ದು, ಸನ್ಸ್ಕ್ರೀನ್ ಹಚ್ಚುವಂಥದ್ದು, ಇದಕ್ಕೆ ಮೆಕ್ಯಾನಿಸಮ್? ಸನ್ಸ್ಕ್ರೀನ್ ಹಚ್ಚುವಾಗ 2 ಫಿಂಗರ್ ಮೆಥಡ್ ಅಂತ ಹೇಳ್ತೇವೆ. ಸೊ 2 ಫಿಂಗರ್ ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿ 2 ಫಿಂಗರ್ಸ್, ಎಂಟೈರ್ ಫೇಸ್ 30 minutes ಬಿಫೋರ್ ಲೀವಿಂಗ್ ದ ಹೌಸ್. And when you are applying it, you have to apply it over your neck as well as face and your ears also. ಆಯ್ತಾ. ಆ್ಯಂಡ್ ಮತ್ತೆ ನಾನು ಹೇಳಿದಾಗೆ ನೀವು ತುಂಬ ಹೊತ್ತು ಔಟ್ಡೋರ್ಸ್ ಇರೋದಾದರೆ ರೀಅಪ್ಲಿಕೇಶನ್ ಎವ್ರಿ 4 to 5 hours ವಿಲ್ ಬಿ ನೆಸೆಸರಿ. ಓಕೆ, ರೈಟ್. ಸೊ ಇನ್ನೊಂದು, ಲೇಡೀಸ್ ಹೆಚ್ಚಾಗಿ ನಾವು ಗಮನಿಸಿದ್ರೆ ಮುಖದಲ್ಲಿ ಬ್ಲ್ಯಾಕ್ ಕಲರ್ ಪ್ಯಾಚ್ ತರ ಬರುತ್ತೆ, ನೋಸ್ ಇಂದ ಬಂದು ಚೀಕ್ ತನಕ ಬರುತ್ತೆ. ಸೊ ಆ ಪ್ಯಾಚ್ ಅಂದ್ರೆ ಏನು? ಬಿಕಾಸ್ ಒಂದು ಹಳ್ಳಿ ಕಡೆ ಎಲ್ಲ ಹೋದ್ರೆ ಅದು ದೋಷ ಆ ತರ ಈ ತರ ಅಂತ ಹೇಳ್ತಾರೆ. ಸೊ ಮೆಡಿಕಲಿ ಕೇಳೋದಾದ್ರೆ ಬ್ಲ್ಯಾಕ್ ಪ್ಯಾಚ್ ಅದು ಯಾಕೆ ಬರುತ್ತೆ, ಅದು ಏನು? ಅದು ಬ್ಲ್ಯಾಕ್ ಪ್ಯಾಚ್ ಕನ್ನಡದಲ್ಲಿ ನಾವು ಬಂಗ್ ಅಂತ ಹೇಳ್ತೇವೆ, ಇಂಗ್ಲಿಷ್ ಮೆಡಿಕಲ್ ಟರ್ಮ್ ಅಲ್ಲಿ ಮೆಲಾಸ್ಮಾ. ತುಂಬಾ ಜನ ಫೀಮೇಲ್ಸ್ಗೆ ಇರುತ್ತೆ ಅದು, ಅಂಡ್ ತುಂಬಾ ಆಬ್ವಿಯಸ್ ಆಗಿ ಕಾಣುತ್ತೆ. ಸೊ ಯೂಶುವಲಿ ಇಟ್ ಈಸ್ ಹಾರ್ಮ್ಲೆಸ್, ಬಟ್ ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಕಮ್ಮಿ ಆಗುತ್ತೆ. ಪೇಷಂಟ್ ಬಂದವರು ತುಂಬ ಅವರಿಗೆ ಎಂಬ್ಯಾರಸ್ಮೆಂಟ್ ಇರುತ್ತೆ, ಕಾಸ್ಮೆಟಿಕಲಿ ಇಟ್ ವಿಲ್ ಬಿ ಡಿಸ್ಟ್ರೆಸ್ಡ್ ಬಿಕಾಸ್ ಅದು ತುಂಬ ಎದ್ದು ಕಾಣುತ್ತೆ. ಸೊ ದೀಸ್ ಪ್ಯಾಚಸ್ನು ಅದು ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗಿರುತ್ತೆ. ಯೂಶ್ವಲಿ ಚೀಕ್ಸಲ್ಲಿ, ಫೋರ್ ಹೆಡ್ಡಲ್ಲಿ, ಸಮ್ಟೈಮ್ಸ್ ಓವರ್ ದ ನೋಸ್, ಸಮ್ಟೈಮ್ಸ್ ಚಿನ್ನಲ್ಲೂ ಬರುತ್ತೆ. ಯೂಶ್ವಲಿ ಅದು ಹಾರ್ಮ್ಲೆಸ್, ಬಟ್ ಕಾಸ್ಮೆಟಿಕ್ ರೀಸನಿಂದ ಪೇಷಂಟ್ಸ್ ಟ್ರೀಟ್ಮೆಂಟಿಗೆ ಬರುತ್ತೆ. ಸೊ ಅದಕ್ಕೆ ಹಲವಾರು ಕಾರಣಗಳು ಇರುತ್ತೆ. ಒನ್ ರೀಸನ್ ಈಸ್ ಯುವರ್ ಸನ್ ಎಕ್ಸ್ಪೋಜರ್. ನೀವು ತುಂಬ ವರ್ಷದಿಂದ ಸನ್ ಎಕ್ಸ್ಪೋಜರ್ ಆಗುವುದರಿಂದ ಕೂಡ ಮೆಲಾಸ್ಮಾ ಬರುವ ಚಾನ್ಸಸ್ ಇರುತ್ತೆ. ಸೆಕೆಂಡ್, ಸಮ್ಟೈಮ್ಸ್ ಪ್ರೆಗ್ನೆನ್ಸಿ ಟೈಮ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ, ಅಥವಾ ಇಫ್ ಯು ಆರ್ ಟೇಕಿಂಗ್ ಎನಿ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ಕೂಡ ಮೆಲಾಸ್ಮಾ ಬರುತ್ತೆ. ಇನ್ನೊಂದು ಜೆನೆಟಿಕ್ಸ್, ಹೆರಿಡಿಟ್ರಿ, ಫ್ಯಾಮಿಲಿ ಹಿಸ್ಟ್ರಿ, ನಿಮಗೆ ತಂದೆ ತಾಯಿ ಯಾರಿಗಾದರೂ ಇದ್ದರೆ ಕೂಡ ಮಕ್ಕಳಿಗೆ ಬರುವ ಚಾನ್ಸಸ್ ಇರುತ್ತೆ ಮೆಲಾಸ್ಮಾ. ಓಕೆ.
ಸೊ ಇದಕ್ಕೇನಾದ್ರೂ ಮೆಡಿಸಿನ್ ಇದೆಯಾ ಅಥವಾ ಇದು ಲೈಫ್ ಟೈಮ್ ಬಂದ್ರೆ ಮತ್ತೆ ಹೋಗಲ್ಲ ಆ ಥರ ಏನಾದ್ರು ಇದು ಕಂಪ್ಲೀಟ್ ಆಗಿ ಟ್ರೀಟ್ ಮಾಡೋದು ತುಂಬಾ ಕಷ್ಟ. ಇಟ್ ಇಸ್ ಲೈಕ್ ವೆರಿ ಫ್ರಸ್ಟ್ರೇಟಿಂಗ್ ಟು ಟ್ರೀಟ್ ಮೆಲಾಸ್ಮಾ. ಅದು ಕಂಪ್ಲೀಟ್ ಆಗಿ ಹೋಗುದಿಲ್ಲ. ಸೊ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ವಿಲ್ ಬಿ ಯೋರ್ ಸನ್ಸ್ಕ್ರೀನ್. ಫಾರ್ ಎವ್ರಿಥಿಂಗ್ ಸನ್ಸ್ಕ್ರೀನ್ ವಿಲ್ ಬಿ ಯೋರ್ ಫಸ್ಟ್ ಲೈನ್. ಸೊ ಸನ್ಸ್ಕ್ರೀನ್ ನೀವು ಡೈಲಿ ಹಾಕಬೇಕಾಗ್ತದೆ. ಹೆಂಗಸರು ಮನೆಯಲ್ಲಿ ಇದ್ರೂ ಕೂಡ ಸನ್ಸ್ಕ್ರೀನ್ ಹಾಕಬೇಕಾಗುತ್ತೆ. ಔಟ್ಸೈಡ್ ಹೋಗೋದಾದ್ರೆ 15-20 ಮಿನಿಟ್ಸ್ ಮುಂಚೆ. ಸೆಕೆಂಡ್ಲಿ ವಿ ಗಿವ್ ಸಮ್ ಸ್ಕಿನ್ ಲೈಟ್ನಿಂಗ್ ಏಜೆಂಟ್ಸ್. ಈ ಸ್ಕಿನ್ ಲೈಟ್ನಿಂಗ್ ಏಜೆಂಟ್ಸ್ ವಿ ಗಿವ್ ಇಟ್ ಇನ್ ದ ನೈಟ್. ರಾತ್ರಿ ಕೊಡ್ತೇವೆ. ಎಲ್ಲಿ ಡಾರ್ಕ್ ಪ್ಯಾಚಸ್ ಆಗಿದೆ ಅಲ್ಲಿ ಮಾತ್ರ. ಬಟ್ ಇತ್ತೀಚೆಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇಂಥ ಪ್ರಾಬ್ಲಮ್ ಇದ್ದವರು ಅವರು ಡಾಕ್ಟರ್ ಹತ್ರ ಬರುವ ಬದಲು ದೇ ಗೋ ಟು ದ ಫಾರ್ಮಸಿ, ಓವರ್ ದ ಕೌಂಟರ್ ಮೆಡಿಕೇಶನ್ಸ್ ತಗೊಳ್ತಾರೆ. ಕ್ರೀಮ್ಸ್, ಸ್ಕಿನ್ ಲೈಟ್ನಿಂಗ್ ಕ್ರೀಮ್ಸ್. ಈ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ಸಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಸ್ಟೀರಾಯ್ಡ್ಸ್ ಇರುತ್ತೆ. ಸೊ ಸ್ಟೀರಾಯ್ಡ್ ಕ್ರೀಮ್ಸ್ ಹ್ಯಾಸ್ ಟು ಬಿ ಗಿವನ್ ಅಂಡರ್ ದ ಸೂಪರ್ವಿಷನ್ ಆಫ್ ಅ ಡರ್ಮಟಾಲಜಿಸ್ಟ್. ಈಗ ಡಾಕ್ಟ್ರು ಕನ್ಸಲ್ಟ್ ಮಾಡಿಯೇ ಸ್ಟೀರಾಯ್ಡ್ ಪ್ರಿಸ್ಕ್ರೈಬ್ ಮಾಡ್ಕೊಳ್ಬೇಕಾಗುತ್ತೆ. ಬಟ್ ಇತ್ತೀಚೆಗೆ ಫಾರ್ಮಸಿಯವರು ಸ್ಟೀರಾಯ್ಡ್ ಕ್ರೀಮ್ಸ್ ಕೊಡ್ತಾರೆ. ಸೊ ಪೇಷಂಟ್ಸ್ ಹಚ್ಚಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಒಮ್ಮೆ ಹಚ್ಚಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಪಿಗ್ಮೆಂಟೇಷನ್ ಕ್ಲಿಯರ್ ಆಗುತ್ತೆ, ಫೇಸ್ ತುಂಬ ವೈಟ್ ಆಗುತ್ತೆ. ಸೊ ತುಂಬ ಪೇಷಂಟ್ಸಿಗೆ ತುಂಬ ಖುಷಿ ಆಗುತ್ತೆ. ಸೊ ದೇ ಕಂಟಿನ್ಯೂ ಇಟ್ 2-3 months, 6 months ಹಚ್ತಾ ಹೋಗ್ತಾರೆ. ದೆನ್ ಒನ್ ಫೈನ್ ಡೇ ದೇ ಕಮ್ ಟು ಅಸ್ ವಿತ್ ಸೈಡ್ ಇಫೆಕ್ಟ್ಸ್. ಸೊ ಈ ಸ್ಟೀರಾಯ್ಡ್ ಕ್ರೀಮ್ ತುಂಬ ಟೈಮ್ ಹಚ್ಚುವುದರಿಂದ ದೇರ್ ಆರ್ ಲಾಟ್ ಆಫ್ ಸೈಡ್ ಇಫೆಕ್ಟ್ಸ್. ನಿಮ್ದು ಸ್ಕಿನ್ ತೆಳು ಆಗ್ತದೆ, ಅನ್ವಾಂಟೆಡ್ ಹೇರ್ ಗ್ರೋತ್ ಬರುತ್ತೆ, ಆಕ್ನಿ ಆಗುವ ಚಾನ್ಸಸ್ ಆಗುತ್ತೆ, ಮತ್ತು ಸ್ಕಿನ್ ಕೆಳಗಡೆ ಇರುವ ಬ್ಲಡ್ ವೆಸಲ್ಸ್ ಎಲ್ಲ ಕಾಣಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಸೊ ಅದಕ್ಕೆ ನಾವು ಹೇಳೋದೇನಂತ ಹೇಳಿದ್ರೆ, ನಿಮಗೆ ಮೆಲಾಸ್ಮಾ ಅಥವಾ ಬಂಗಿದ್ರೆ ಓವರ್ ದ ಕೌಂಟರ್ ಮೆಡಿಸಿನ್ಸ್ ಹಚ್ಚಲಿಕ್ಕೆ ಹೋಗಬೇಡಿ. ಆಲ್ವೇಸ್ ಕನ್ಸಲ್ಟ್ ಅ ಸರ್ಟಿಫೈಡ್ ಡರ್ಮಟಾಲಜಿಸ್ಟ್. ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ ತಗೊಳ್ಳಿ. ಸೊ ದಿಸ್ ಈಸ್ ಅ ಕ್ರೀಮ್ಸ್. ಈಗ ಅದರ್ ಟ್ರೀಟ್ಮೆಂಟ್ ಆಪ್ಷನ್ಸ್, ಅದಕ್ಕೆ ಕೆಮಿಕಲ್ ಪೀಲ್ಸ್ ಮಾಡ್ತೇವೆ. ಆ್ಯಂಡ್ ದೇರ್ ಆರ್ ಸಮ್ ಲೇಸರ್ಸ್ ಟು ರೆಡ್ಯೂಸ್ ದ ಪಿಗ್ಮೆಂಟೇಷನ್. ಕಂಪ್ಲೀಟ್ ಆಗಿ ಹೋಗಲಿಕ್ಕೆ ತುಂಬ ಕಷ್ಟ, ಬಟ್ ವಿ ಕ್ಯಾನ್ ರೆಡ್ಯೂಸ್ ದ ಪಿಗ್ಮೆಂಟೇಷನ್. ಎಸ್ ಡಾಕ್ಟರ್, ಈ ಮುಖದಲ್ಲಿ ಅಥವಾ ಕಣ್ಣಿನ ಕೆಳಭಾಗದಲ್ಲಿ, ಕುತ್ತಿಗೆಯಲ್ಲಿ ಎಲ್ಲ ಕೆಲವೊಂದು ಸ್ಕಿನ್ ಎಕ್ಸ್ಟ್ರಾ ಬರುತ್ತೆ, ಒಂಥರ ಡಾರ್ಕ್ ಆಗಿ ಎಲ್ಲ ಬರುತ್ತಲ್ಲ. ಸೊ ವಾಟ್ ಇಸ್ ದಿಸ್? ಇದು ಯಾಕೆ ಬರುತ್ತೆ? ಇದಕ್ಕೆ ನಾವು ಸ್ಕಿನ್ ಟ್ಯಾಗ್ ಅಥವಾ ಆಕ್ರೋಕಾರ್ಡನ್ ಅಂತ ಹೇಳ್ತೇವೆ ಮೆಡಿಕಲ್ ಟರ್ಮ್ ಅಲ್ಲಿ. ದೀಸ್ ಆರ್ ಆಲ್ಸೋ ಆಕ್ಚುಲಿ ಹಾರ್ಮ್ಲೆಸ್, ಆಯ್ತಾ. ಇದು ಸ್ಕಿನ್ ಕಲರ್, ನಮ್ಮ ಚರ್ಮದ ಕಲರ್ ರೀತಿಯೇ ಬರುತ್ತೆ. ಸೊ ಎಸ್ಪೆಷಲಿ ನಮ್ಮ ಕಣ್ಣು ಹತ್ರ ಮತ್ತು ಕುತ್ತಿಗೆಯಲ್ಲಿ, ಅಂಡರ್ ಆರ್ಮ್ಸಲ್ಲಿ ಅಥವಾ ಗ್ರಾಯಿನ್ ಏರಿಯಾದಲ್ಲಿ ಬರ್ತದೆ. ಸೊ ಕೆಲವರಿಗೆ ಇದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ, ಕೆಲವರಿಗೆ ಸಣ್ಣ ಸಣ್ಣ ಸ್ಪಾಟ್ಸ್ ಥರ ಬರುತ್ತೆ. ಸಣ್ಣ ಸಣ್ಣ ಸ್ಪಾಟ್ಸ್ ಇದ್ದದಕ್ಕೆ ನಾವು ಡರ್ಮಟೋಸಿಸ್ ಪ್ಯಾಪಿಲೋಸಾ ನಯಾಗ್ರಾ ಅಂತ ಹೇಳ್ತೇವೆ. ಸೊ ಇದು ಆ್ಯಕ್ಚುಲಿ ಹಾರ್ಮ್ಲೆಸ್. ಇದರಿಂದ ನಿಮಗೆ ಪ್ರಾಬ್ಲಮ್ ಏನೂ ಇಲ್ಲ. ದ ಓನ್ಲಿ ರೀಸನ್ ಸಮ್ಟೈಮ್ಸ್ ಇದು ದೊಡ್ಡದು ಸ್ಕಿನ್ ಟ್ಯಾಗ್ಸ್ ಇದ್ದರೆ ಇಟ್ ಕ್ಯಾನ್ ಬಿ ಅನ್ ಅಂಡರ್ಲೈಯಿಂಗ್ ಸೈನ್ ಆಫ್ ಡಯಾಬಿಟಿಸ್. ಈಗ ಅಂಡರ್ಲೈನ್, ಸೊ ಅದನ್ನು ಇನ್ವೆಸ್ಟಿಗೇಟ್ ಮಾಡಬೇಕಾಗುತ್ತೆ. ಅದರ್ವೈಸ್ ಇಟ್ ಈಸ್ ಹಾರ್ಮ್ಲೆಸ್. ಸೊ ಪೀಪಲ್, ಮತ್ತು ಕೆಲವರು ದಪ್ಪ ಇರುವವರಿಗೆ, ಒಬಿಸ್ ಇರುವವರಿಗೆ ಬರುವ ಚಾನ್ಸಸ್ ಇರುತ್ತೆ. ಮತ್ತು ಕೆಲವೊಮ್ಮೆ ಪ್ರೆಗ್ನೆನ್ಸಿ ಟೈಮ್ ಬರುತ್ತೆ. ಸೊ ಪ್ರೆಗ್ನೆನ್ಸಿ ಟೈಮ್ ಬಂದವರಿಗೆ ಅದು ಡೆಲಿವರಿ ಆದಮೇಲೆ ಆಟೋಮ್ಯಾಟಿಕಲಿ ಹೋಗುತ್ತೆ ಯೂಶ್ವಲಿ. ಮತ್ತು ಅದೇ, ಮತ್ತು ಹೆರಿಡಿಟ್ರಿ, ಫ್ಯಾಮಿಲಿ ಹಿಸ್ಟ್ರಿ, ಮನೆಯಲ್ಲಿ ಯಾರಿಗಾದರೂ ಇದ್ದರೆ ಕೂಡ ಮಕ್ಕಳಿಗೆ ಬರುವ ಚಾನ್ಸಸ್ ಇರ್ತದೆ. ಓಕೆ, ಸೊ ಅದು ನಾನ್ ಡೇಂಜರಸ್ ಅಂತ ಏನೂ ಅಲ್ಲ, ಅದು ಕ್ಯಾನ್ಸರಸ್ ಅಲ್ಲ, ಏನೂ ಅಲ್ಲ, ಜಸ್ಟ್ ಅನ್ ಎಕ್ಸ್ಟ್ರಾ ಸ್ಕಿನ್. ಬಟ್ ಸಮ್ಟೈಮ್ಸ್ ಏನಾಗುತ್ತೆ ಅಂದ್ರೆ ಅದು ಇದ್ದಾಗ ನಾವು ಚಂದ ಕಾಣಿಸ್ತಾ ಇಲ್ಲ, ಹೌದು, ಇನ್ಸೆಕ್ಯೂರಿಟಿ ಎಲ್ಲ ಬರುತ್ತಲ್ಲ. ಸೊ ಈಸ್ ಇಟ್ ಟ್ರೀಟೇಬಲ್? ಇದಕ್ಕೆ ಮದ್ದಿದೆಯಾ? ಅದು ತೆಗಿಲಿಕ್ಕೆ ತುಂಬಾ ಈಸಿ. ಬಟ್ ನಾನು ಹೇಳಿದಾಗೆ ಫಸ್ಟ್ ಪೇಷಂಟ್ಸ್ ಡಾಕ್ಟರ್ನ ಕನ್ಸಲ್ಟ್ ಮಾಡುವ ಬದಲು ದೇ ಟ್ರೈ ಆಲ್ ದ ಹೋಮ್ ರೆಮಿಡೀಸ್. ಅವ್ರು ಅದಕ್ಕೆ ಒಂದು ಹಗ್ಗ ಕಟ್ತಾರೆ, ಕೆಲವರು ಗಾರ್ಲಿಕ್ ಹಾಕ್ತಾರೆ, ಆ್ಯಸಿಡ್, ಸಮ್ಟೈಮ್ಸ್ ಯೂಸ್ ಡಿಫ್ರೆಂಟ್ ಟೈಪ್ ಆಫ್ ಆ್ಯಸಿಡ್ಸ್. ಅದೇನಾಗುತ್ತೆ ಅಂತೇಳಿ ಇದನ್ನೆಲ್ಲ ಯೂಸ್ ಮಾಡಿದಾಗ ಅಲ್ಲಿ ಸ್ಕಿನ್ ರಿಯಾಕ್ಟ್ ಆಗುತ್ತೆ. ಸೊ ಇಟ್ ವಿಲ್ ಲೀಡ್ ಟು ಅ ಸ್ಕಾರ್ ಆದಾಗ ಅದು ಟ್ರೀಟ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಈ ಥರ ಎಲ್ಲ ಇದ್ದರೆ ಕನ್ಸಲ್ಟ್ ಡರ್ಮಟಾಲಜಿಸ್ಟ್. ಸೊ ನಾವೊಂದು ಪ್ರೊಸೀಜರ್ ಮಾಡ್ತೇವೆ, ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ. ವೆರಿ ಸಿಂಪಲ್ ಮೆಥಡ್. ಟಾಪಿಕಲ್ ಅನಸ್ತೀಶಿಯಾ ಹಾಕಿ ಅದನ್ನು ಜಸ್ಟ್ ನಾವು ಬರ್ನ್ ಮಾಡಿ ತೆಗಿತೇವೆ. ಸೊ ಸೈಡ್ ಎಫೆಕ್ಟ್ಸ್ ಕೂಡ ಇರಲ್ಲ. ಚಾನ್ಸಸ್ ಆಫ್ ಸ್ಕಾರಿಂಗ್ ಆಲ್ಸೋ ವೆರಿ ಲೆಸ್. ಓಕೆ, ಬಟ್ ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಸಮ್ ಕೈಂಡ್ ಆಫ್ ಮೆಷಿನ್ ತೋರಿಸ್ತಾರೆ, ಈ ತರ ಪೆನ್ಸಿಲ್ ಟೈಪ್ ಇರುತ್ತೆ, ಅದನ್ನ ಹಾಕಿ ತೆಗೆಯೋದು. ಇಸ್ ಇಟ್ ಸೇಫ್ ಟು ಡೂ ಇಟ್ ಬೈ ಆಲ್ ಅವರ್ಸೆಲ್ಫ್? ಸಿ, ವಾಟ್ ಎವರ್ ಇಟ್ ಈಸ್ ಅಂಡರ್ ದ ಸೂಪರ್ವಿಷನ್ ಆಫ್ ಸರ್ಟಿಫೈಡ್ ಡರ್ಮಟಾಲಜಿಸ್ಟ್ ಮಾಡೋದೇ ಒಳ್ಳೆಯದು. ಬಿಕಾಸ್ ಎನಿ ಪ್ರೊಸೀಜರ್ ನೀವಾಗೆ ಮನೆಯಲ್ಲಿ ಮಾಡಿದರೆ ಸ್ಕಾರಿಂಗ್ ಆಗುತ್ತೆ. ಒಮ್ಮೆ ಸ್ಕಾರ್ ಆದಮೇಲೆ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಟ್ರೀಟ್, ಅದಷ್ಟು ಬೇಗ ಹೋಗೋದಿಲ್ಲ. ಸೊ ಇಟ್ ಇಸ್ ಆಲ್ವೇಸ್ ಬೆಟರ್ ಟು ಕನ್ಸಲ್ಟ್ ಅ ಡರ್ಮಟಾಲಜಿಸ್ಟ್. ಎಸ್, ಓಕೆ. ಇವಾಗ ಗ್ಲೂಟಥೈನ್ ಬಗ್ಗೆ ಮಾತನಾಡೋದಾದ್ರೆ, ಈ ಸ್ಕಿನ್ ಹೆಚ್ಚಿನವರಿಗೆ ವೈಟ್ ಸ್ಕಿನ್ ಅಂದ್ರೆ ಹೇಳಿದ್ರೆ ಏನೋ ಒಂಥರ ಕ್ರೇವಿಂಗ್ಸ್, ವೈಟ್ ಇಸ್ ಬ್ಯೂಟಿಫುಲ್ ಅಂತ ಹೇಳ್ತಾರೆ. ಬಟ್ ಐ ವುಡ್ ಲೈಕ್ ಟು ಸೇ ಎನಿ ಸ್ಕಿನ್ ಕಲರ್ ಇಸ್ ಬ್ಯೂಟಿಫುಲ್. ವಾಟ್ ಮೇಕ್ಸ್ ಯು ಬ್ಯೂಟಿಫುಲ್ ಇಸ್ ಬೀಯಿಂಗ್ ಕೈಂಡ್. ಸೊ ಆ ಒಂದು ಇದಕ್ಕೋಸ್ಕರ ಸಿಕ್ಕಿದ ಕ್ರೀಮ್ ಅನ್ನ ಹಚ್ಕೊಳ್ಳುವಂಥದ್ದು ಎಲ್ಲ ಮಾಡ್ತಾರೆ. ಸೊ ಇಸ್ ಇಟ್ ಸೇಫ್ ಟು ಯೂಸ್ ದೆಮ್? ಇತ್ತೀಚೆಗೆ ಐ ಪರ್ಸನಲಿ ನಾನು ಎಂಡೋರ್ಸ್ ಮಾಡೋದಿಲ್ಲ, ನಾನಾಗಿ ಸಜೆಸ್ಟ್ ಮಾಡೋದಿಲ್ಲ ಗ್ಲೂಟಥಯೋನ್ ಫಾರ್ ಸ್ಕಿನ್ ಲೈಟನಿಂಗ್.
ಫೇರ್ ಆಗೋಕ್ಕೆ ನಾನು ಹಾಗೆ ಪರ್ಸ್ನಲ್ ಆಗಿ ಎಂಡೋರ್ಸ್ ಮಾಡೋದಿಲ್ಲ. ಬಟ್ ಇತ್ತೀಚೆಗೆ ತುಂಬ ಪೇಷಂಟ್ಸ್ ಎಸ್ಪೆಷಲಿ ಯಂಗ್ಸ್ಟರ್ಸ್ ದೇ ಕಮ್, ಡಾಕ್ಟರ್ ಕ್ಯಾನ್ ವಿ ಟೇಕ್ IV ಇಂಜೆಕ್ಷನ್ ಗ್ಲೂಟಾಥಯೋನ್ ತಗೊಳ್ಬೋದಾ, ಸ್ಕಿನ್ ಲೈಟ್ನಿಂಗ್, ಲೈಕ್ ಸೆಲೆಬ್ರಿಟೀಸ್ ಕೆಲವರೆಲ್ಲ ಫೇರ್ ಆಗಿದ್ದಾರೆ ಅಂತ. ಸೊ ಈಗ ಫಸ್ಟ್ ನಾನು ಸ್ವಲ್ಪ ಅದರ ಬಗ್ಗೆ ಇನ್ಫಾರ್ಮೇಷನ್ ಕೊಡುವ ಅಂತ. ಸೊ ಈ ಗ್ಲೂಟಾಥಯೋನ್ ಇಟ್ ಈಸ್ ಆ್ಯಕ್ಚುಲಿ ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟ್ ಆಯಿತಾ. ಇದು ನ್ಯಾಚುರಲ್ ಆಗಿ ನಮ್ಮ ಬಾಡಿಯಲ್ಲಿ ಕೂಡ ಸ್ವಲ್ಪ ಇರುತ್ತೆ, ಇದು ಸ್ಮಾಲ್ ಕ್ವಾಂಟಿಟಿ. ಸೊ ಫಸ್ಟ್ ಥಿಂಗ್ ಇಸ್ ಯು ಶುಡ್ ನೋ ವಾಟ್ ಈಸ್ ಅನ್ ಆ್ಯಂಟಿ ಆಕ್ಸಿಡೆಂಟ್. ಈಗ ನಮ್ಮ ಬಾಡಿಗೆ ಏನಾದರೂ ಸ್ಟ್ರೆಸ್ ಆದಾಗ ಅವರ್ ಬಾಡಿ ದೇ ಪ್ರೊಡ್ಯೂಸ್ ಸಮಥಿಂಗ್ ಕಾಲ್ಡ್ ಎಸ್ ಫ್ರೀ ರ್ಯಾಡಿಕಲ್ಸ್. ಈ ಫ್ರೀ ರ್ಯಾಡಿಕಲ್ಸ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಕಾಸ್ ಸೆಲ್ ಡ್ಯಾಮೇಜ್. ಸೊ ಈ ಆ್ಯಂಟಿ ಆಕ್ಸಿಡೆಂಟ್ ಗ್ಲೂಟಾಥಯೋನ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಇದು ಆ ಫ್ರೀ ರ್ಯಾಡಿಕಲ್ಸನ್ನು ನ್ಯೂಟ್ರಲೈಸ್ ಮಾಡುತ್ತೆ, ಸೆಲ್ ಡ್ಯಾಮೇಜನ್ನು ಕಮ್ಮಿ ಮಾಡುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಎಸ್ ಗ್ಲೂಟಾಥಯೋನ್ ಆಯಿತಾ. ರೈಟ್, ಓಕೆ. ಇವಾಗ ಗ್ಲೂಟಾಥಯೋನ್ ಅನ್ನ ತಗೊಳ್ಳೋದ್ರಿಂದ ಅಥವಾ ಸರ್ಟನ್ ಏಜ್ ಅಲ್ಲಿ ತಗೊಳ್ಳೋದ್ರಿಂದ, ಐ ಮೀನ್ 18 ಇಯರ್ಸ್ಗಿಂತ ಕೆಳಗೆ ಅಥವಾ ಪ್ಯೂಬರ್ಟಿ ಟೈಮಲ್ಲೆಲ್ಲ ತಗೊಳ್ಳೋದ್ರಿಂದ ಸ್ಕಿನ್ ಅಲ್ಲಿ ಸಮಸ್ಯೆಗಳು ಬರುತ್ತಾ? ಸ್ಕಿನ್ನಲ್ಲಿ ಸಮಸ್ಯೆ ಬರೋದಿಲ್ಲ. ಆಸ್ ಐ ಟೋಲ್ಡ್, ಇವನ್ ಇಫ್ ಯು ಆರ್ ಟೇಕಿಂಗ್ ಅಂಡರ್ ದ ಸೂಪರ್ವಿಷನ್ ಆಫ್ ಡರ್ಮೆಟಾಲಜಿಸ್ಟ್ ಆಯ್ತಾ. ಸೊ ನೀವು ಹಾಗೆ ತಗೊಳ್ಳಿಕ್ಕೆ ಹೋಗಬೇಡಿ IV ಇಂಜೆಕ್ಷನ್ ಅಲ್ಲ, ಬಿಕಾಸ್ ಅದು ಸ್ಟೆರೈಲ್ ಕಂಡೀಷನಲ್ಲಿ ತಗೊಳ್ಬೇಕಾಗುತ್ತೆ. ಅನ್ಸ್ಟೆರೈಲ್ ಪ್ರಿಕಾಷನ್ಸ್ ಅಲ್ಲಿ ನೀವು ತಗೊಂಡ್ರೆ ಸೆಪ್ಸಿಸ್ ಆಗುವ ಚಾನ್ಸಸ್ ಎಲ್ಲ ಇರುತ್ತೆ. ಮತ್ತು ಎಲ್ಲರಿಗೆ ಎಲ್ಲರೂ ತಗೊಳ್ಬೋದು ಅಂತ ಇಲ್ಲ. ಯು ಹ್ಯಾವ್ ಟು ಡೂ ಅ ರುಟೀನ್ ಬೇಸ್ ಲೈನ್ ಬ್ಲಡ್ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ. ಕಂಪ್ಲೀಟ್ ಬ್ಲಡ್ ಕೌಂಟ್, ನಿಮ್ಮದು ಕಿಡ್ನಿ ಪ್ರೊಫೈಲ್ ಮತ್ತು ಲಿವರ್ ಫಂಕ್ಷನ್ ಎಲ್ಲ ನಾರ್ಮಲ್ ಇರಬೇಕಾಗುತ್ತೆ. ಜಸ್ಟ್ ಲೈಕ್ ದಟ್ ಎನಿಬಡಿ ಕಾಂಟ್ ಟೇಕ್ ಗ್ಲೂಟಾಥಯೋನ್. ರೈಟ್, ಓಕೆ. ಇನ್ನು ಏಜಿಂಗ್ ಸ್ಕಿನ್ ಬಗ್ಗೆ ಮಾತನಾಡೋದಾದ್ರೆ ಕೆಲವರದ್ದು ತುಂಬಾ ಬೇಗ ವ್ರಿಂಕಲ್ಸ್ ಬರುವಂತದ್ದು ಏಜಿಂಗ್ ಸ್ಕಿನ್ ಎಲ್ಲ ಬರುತ್ತೆ. ಸೊ ಬೇಸಿಕಲಿ ಇದಕ್ಕೆ ಕಾರಣ ಏನಾಗಿರ್ಬೋದು? ಅದೇ ಆಸ್ ಐ ಟೋಲ್ಡ್ ಯು, ಒನ್ ಈಸ್ ಯುವರ್ ಲೈಫ್ ಸ್ಟೈಲ್, ಸೆಡೆಂಟ್ರಿ ಲೈಫ್ ಸ್ಟೈಲ್, ಎಕ್ಸಸೈಸ್ ಇಲ್ಲ, ಫುಡ್ ಹ್ಯಾಬಿಟ್ಸ್, ಡಯಟ್. ಇನ್ನೊಂದು ಮೋಸ್ಟ್ ಕಾಮನ್ ರೀಸನ್ ಯೂಸ್ ಯುವರ್ ಸನ್ ಎಕ್ಸ್ಪೋಜರ್. ಸನ್ ಎಕ್ಸ್ಪೋಜರ್ ಇಂದ ಪ್ರಿಮೇಚೂರ್ ಏಜಿಂಗ್, ವ್ರಿಂಕ್ಲಿಂಗ್ ಎಲ್ಲ ಬೇಗ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಐ ಟೋಲ್ಡ್ ಯು ಆಫ್ಟರ್ 25 ನಮ್ಮದು ಕೊಲಾಜನ್ ಪ್ರೊಡಕ್ಷನ್ ಆಟೋಮ್ಯಾಟಿಕಲಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಸೈನ್ಸ್ ಆಫ್ ಏಜಿಂಗ್ ವಿಸಿಬಲ್ ಆಗುತ್ತೆ. ಸೊ ಈ ಟೈಮಲ್ಲಿ ಸ್ವಲ್ಪ ಸ್ಕಿನ್ ಕೇರಲ್ಲಿ ನಾವು ಸ್ವಲ್ಪ ಚೇಂಜಸ್ ಮಾಡಬೇಕಾಗುತ್ತೆ. ಸೊ ಬೈ ಡೂಯಿಂಗ್ ದಿಸ್ ನಾವು ಸ್ವಲ್ಪ ಇದೆಲ್ಲ ಪ್ರಾಬ್ಲಮನ್ನು ಸ್ವಲ್ಪ ಕಂಪ್ಲೀಟಾಗಿ ಏಜಿಂಗ್ ಹ್ಯಾಸ್ ಟು ಹ್ಯಾಪನ್. ಸೊ ಇದನ್ನು ನಾವು ಸ್ವಲ್ಪ ಡಿಲೇ ಮಾಡ್ಬೋದು, ಸ್ವಲ್ಪ ರೆಡ್ಯೂಸ್ ಮಾಡ್ಬೋದು. ಹೆಲ್ದಿ ಲೈಫ್ ಸ್ಟೈಲ್. ರೈಟ್, ಓಕೆ, ಎಸ್. ಇನ್ನು ನನ್ನ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂತ ಬಂದು ಮೇಕಪ್. ಸೊ ಬ್ಯೂಟಿ ಇಂಡಸ್ಟ್ರಿಯಲ್ಲೇ ಆಗಿರ್ಬೋದು ಅಥವಾ ಈ ತರ ಸಿನಿಮಾ ಇದ್ರಲ್ಲೆಲ್ಲ ಇರುವಂತವರಿಗೆ ಡೈಲಿ ಮೇಕಪ್ ಹಾಕಬೇಕಾಗುತ್ತೆ. ಅಂಡ್ ಈ ಡ್ರಾಮಾ ಆರ್ಟಿಸ್ಟ್ ಅಂತ ಬಂದಾಗ ಅವರ ಮೇಕಪ್ ಲೆವೆಲ್ ಅದು ಬೇರೆ ಇರುತ್ತೆ, ತುಂಬಾ ಕೇರ್ಫುಲ್ ಆಗಿ ಮಾಡಕ್ ಆಗಲ್ಲ. ಸೊ ಮೇಕಪ್ ಇಂದ ಏನಾದ್ರೂ ಸ್ಕಿನ್ಗೆ ಸಮಸ್ಯೆ ಬರುತ್ತಾ? ಮೇಕಪ್ ಲಾಂಗ್ ಟರ್ಮ್ ಯೂಸ್ ಮಾಡೋದ್ರಿಂದ ಸೊ ಪಿಗ್ಮೆಂಟೇಷನ್ ಆಗುವ ಚಾನ್ಸಸ್ ಇರುತ್ತೆ. ಸೊ ಅನದರ್ ಥಿಂಗ್ ಇಸ್ ಮೇಕಪ್ ಕೂಡ ಯೂಸ್ ಮಾಡುವಾಗ ನಿಮ್ಮ ಸ್ಕಿನ್ ಟೈಪಿಗೆ ನೀವು ಪ್ರಾಡಕ್ಟ್ಸನ್ನು ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ಆಯಿಲಿ ಸ್ಕಿನ್ ಇದ್ದವರು ಮ್ಯಾಟ್ ಫಿನಿಶ್ ಯೂಸ್ ಮಾಡಬೇಕಾಗುತ್ತೆ. ಬಿಕಾಸ್ ಇಫ್ ಯು ಯೂಸ್ ಸಮಥಿಂಗ್ ವಿಚ್ ಇಸ್ ಆಯಿಲಿ, ಈಗ ಫೌಂಡೇಶನ್ ಯೂಸ್ ಮಾಡೋದಾದ್ರೆ ಇಫ್ ಇಟ್ ಈಸ್ ಆಯಿಲಿ ನಿಮ್ಮದು ಪೋರ್ಸ್ ಕ್ಲಾಗ್ ಆಗುತ್ತೆ, ಆ್ಯಕ್ನಿ ಜಾಸ್ತಿ ಆಗುತ್ತೆ. ಮತ್ತು ಏನಾದರೂ ಪ್ರಾಡಕ್ಟ್ಸ್ ಇಫ್ ಯು ಹ್ಯಾವ್ ಸೆನ್ಸಿಟಿವ್ ಸ್ಕಿನ್, ನೀವು ಏನಾದರೂ ಮೇಕಪ್ ಪ್ರಾಡಕ್ಟ್ಸ್ ಯೂಸ್ ಮಾಡಿದರೆ ರಿಯಾಕ್ಷನ್ ಆದರೆ ಇಟ್ ವಿಲ್ ಲೀಡ್ ಟು ಪಿಗ್ಮೆಂಟೇಷನ್ ಆಗುವ ಚಾನ್ಸಸ್ ಇರುತ್ತೆ. ಸೊ ಅದೇ ಸ್ವಲ್ಪ ವ್ರಿಂಕ್ಲಿಂಗ್, ತುಂಬ ಮೇಕಪ್ ಯೂಸ್ ಮಾಡಿದರೆ ವ್ರಿಂಕ್ಲಿಂಗ್, ಬಿಕಾಸ್ ಇಟ್ಸ್ ಎಸ್ಪೆಷಲಿ ನಿಮ್ಮದು ಅಂಡರ್ ಐಯಲ್ಲೆಲ್ಲ ಮೇಕಪ್ ನೀವು ಚೆನ್ನಾಗಿ ತೆಗಿಲಿಲ್ಲ ಆದರೆ ಬಿಫೋರ್ ಯು ಸ್ಲೀಪ್, ಸೊ ಇಟ್ ಇಸ್ ಗೋಯಿಂಗ್ ಟು ಸಿಟ್ ಆನ್ ಯುವರ್ ಸ್ಕಿನ್. ಸೊ ದ್ಯಾಟ್ ಆಲ್ಸೋ ಕ್ಯಾನ್ ಕಾಸ್ ಆಕ್ನಿ. ಒಂದು ಅಂದಾಜು ಹೇಳೋದಾದ್ರೆ ಎಷ್ಟು ಹೊತ್ತು ಒಂದು ಮೇಕಪ್ ಅನ್ನ ಹಾಕೊಂಡು ಕೂರ್ಬೋದು, ನೆಕ್ಸ್ಟ್ ಅದನ್ನ ಯಾವಾಗ ವಾಶ್ ಮಾಡಬೇಕು? 5 to 6 hours. ಇಫ್ ಯು ಯೂಸಿಂಗ್ ಮ್ಯಾಟ್ ಫಿನಿಶ್ 5 to 6 hours ಯೂಸ್ ಮಾಡ್ಬೋದು. ದೆನ್ ಯು ಹ್ಯಾವ್ ಟು ರಿಮೂವ್ ಇಟ್ ಯೂಸಿಂಗ್ ಅ ಗುಡ್ ಮೇಕಪ್ ಕ್ಲೆನ್ಸರ್ ಅನ್ನು ಯೂಸ್ ಮಾಡಬೇಕಾಗುತ್ತೆ. And directly also you should not apply the makeup. As I told you, just apply a moisturizer, sunscreen, ಒಂದು ಬೇಸ್ ಇರುತ್ತೆ. So you are not applying the makeup directly on the skin. So ಇದು ಡೈರೆಕ್ಟ್ಲಿ ನಿಮ್ಮ ಸ್ಕಿನ್ನಲ್ಲಿ ಕುತ್ಕೊಳ್ಳೋದಿಲ್ಲ. ಸೊ ಫಸ್ಟ್ ಯು ಅಪ್ಲೈ ಮಾಯಿಶ್ಚರೈಸರ್, ಸನ್ಸ್ಕ್ರೀನ್, ದೆನ್ ಯು ಅಪ್ಲೈ ದ ಮೇಕಪ್. ಸೊ ಅವಾಗ ಸ್ವಲ್ಪ ಡ್ಯಾಮೇಜ್ ಕಮ್ಮಿ ಆಗುತ್ತೆ ಸ್ಕಿನ್ನಿಗೆ. ರೈಟ್, ಓಕೆ. ಸೊ ಇತ್ತೀಚಿನ ದಿನಗಳಲ್ಲಿ ನಾವು ನೋಡೋದಾದ್ರೆ ಹೋಮ್ ರೆಮಿಡೀಸ್ ಜಾಸ್ತಿ ಆಗ್ತಾ ಇದೆ. ಎಸ್ಪೆಷಲಿ ಕೊರಿಯನ್ ಸ್ಕಿನ್ ಅಂತ ಬಂದು ಆ ವೈಟ್ನಿಂಗ್ ಆಗಿರ್ಬೋದು, ಅಕ್ಕಿಯನ್ನ ತೊಳೆದು ಆ ನೀರಲ್ಲಿ ವಾಶ್ ಮಾಡಿ, ಈ ತರ ರೆಮಿಡೀಸ್ ಹೇಳ್ತಾನೆ ಬರ್ತಾ ಇದ್ದಾರೆ. ಸೊ ಇಸ್ ಇಟ್ ಸೇಫ್ ಟು ಟ್ರೈ ಆಲ್ ದೋಸ್ ಹೋಮ್ ರೆಮಿಡೀಸ್? ದ ರೈಸ್ ವಾಟರ್ ಯು ಕ್ಯಾನ್ ಯೂಸ್, ಬಟ್ ನಮ್ದು ಕೊರಿಯನ್ ಸ್ಕಿನ್ ಮತ್ತೆ ನಮ್ಮ ಸ್ಕಿನ್ ಅಲ್ಲಿ ತುಂಬಾ ಡಿಫ್ರೆನ್ಸ್ ಇರುತ್ತೆ. ನಮ್ದು ಇಲ್ಲಿದು UV ರೇಸ್ ಇಸ್ ವೆರಿ ಹಾರ್ಶ್, ಅಲ್ಲಿ ಅಷ್ಟು ಇರುವುದಿಲ್ಲ. ಆ್ಯಂಡ್ ದೇರ್ ಜೆನೆಟಿಕ್ಸ್ ಆಲ್ಸೋ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಈಗ ಎಲ್ಲರಿಗೆ ಎವ್ರಿಬಡಿ
ಈಸ್ ನಾಟ್ ಬ್ಲೆಸ್ಡ್ ವಿತ್ ಗುಡ್ ಸ್ಕಿನ್. ಜೆನೆಟಿಕ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಮತ್ತು ನಾವು ತಿನ್ನೋ ಆಹಾರದ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಅಲ್ಲಿದು ನಾವು ಈಗ ಕೊರಿಯನ್ ದೇ ಹ್ಯಾವ್ ದ 10 ಸ್ಕಿನ್ ಕೇರ್ ಸ್ಟೆಪ್ಸ್ ದಟ್ ಈಸ್ ಸೂಟೇಬಲ್ ಫಾರ್ ದಿಯರ್ ಸ್ಕಿನ್. ಅವರಿಗೆ ಡ್ರೈ ಸ್ಕಿನ್ ಇರುತ್ತೆ, ಮೋಸ್ಟ್ ಆಫ್ ದಮ್ ವಿಲ್ ಹ್ಯಾವ್ ಡ್ರೈ ಸ್ಕಿನ್ ಅಂತ ಅವರಿಗೆ ಅದು ಸೂಟ್ ಆಗುತ್ತೆ. ಬಟ್ ಫಾರ್ ನಮ್ಮ ಇಂಡಿಯನ್ ಸ್ಕಿನ್ನಿಗೆ ಇಟ್ ಈಸ್ ನಾಟ್ ಗೋಯಿಂಗ್ ಟು ಸೂಟ್ ಬಿಕಾಸ್ ಆಫ್ ದ ಪೊಲ್ಯೂಷನ್. ಒನ್ ಮೋರ್ ರೀಸನ್, ಇಲ್ಲಿ ಪೊಲ್ಯೂಷನ್ ಕೂಡ ಜಾಸ್ತಿ ಇದೆ, ಸನ್ ರೇಸ್ ಆರ್ ಹಾರ್ಶ್, ಆ್ಯಂಡ್ ಆಲ್ಸೋ ದ ಡಯಟ್ ವಾಟ್ ವಿ ಫಾಲೋ ಆಲ್ಸೋ ನಾಟ್ ಅಪ್ ಟು ದ ಮಾರ್ಕ್. ಸೊ ಅದೇ ನಾವು ಏನೇ ಯೂಸ್ ಮಾಡಿದ್ರು ಇಟ್ ವಿಲ್ ಬಿ ಲೈಕ್ ಓಕೆ, ಯು ಆರ್ ನಾಟ್ ಗೋಯಿಂಗ್ ಟು ಗೆಟ್ ದಟ್ ಗ್ಲಾಸ್ ಸ್ಕಿನ್, ಬಟ್ ಸ್ವಲ್ಪ ಆದರೂ ಸ್ವಲ್ಪ ರೇಡಿಯಂಟ್ ಸ್ಕಿನ್ ಸಿಗ್ತದೆ. ಗ್ಲಾಸ್ ಸ್ಕಿನ್ ಅನ್ನು ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ರೈಟ್. ಸೊ ಒಬ್ರು ಇವಾಗ ಡರ್ಮೆಟಾಲಜಿಸ್ಟ್ ಅನ್ನ ಯಾವ ಟೈಮಲ್ಲಿ ಕನ್ಸಲ್ಟ್ ಮಾಡಬೇಕಾಗುತ್ತೆ? ಡರ್ಮೆಟಾಲಜಿಸ್ಟ್ ಎಟ್ ಎನಿ ಏಜ್ ಗ್ರೂಪ್. ಈಗ ನಿಮಗೆ ಏನಾದರೂ ಈಗ ಸ್ಕಿನ್ ಪ್ರಾಬ್ಲಮ್ಸ್ ಬಂದರೆ, ಈಗ ಯಂಗ್ ಏಜಲ್ಲಿ ಆ್ಯಕ್ನಿ ಬರುತ್ತೆ, ಸೊ ಇನ್ಸ್ಟೆಡ್ ಆಫ್ ಟ್ರೈಯಿಂಗ್ ಹೋಮ್ ರೆಮಿಡೀಸ್, ಈಗ ಮಕ್ಕಳೆಲ್ಲ ಏನು ಮಾಡ್ತಾರೆ, ಯೂಟ್ಯೂಬೆಲ್ಲ ನೋಡಿ ಟೂತ್ ಪೇಸ್ಟ್, ಗಾರ್ಲಿಕ್ ಅದನ್ನೆಲ್ಲ ಯೂಸ್ ಮಾಡ್ತಾರೆ. ಆ್ಯಸ್ ಐ ಟೋಲ್ಡ್ ಯು, ಇದೆಲ್ಲ ಸ್ಕಾರಿಂಗ್ ಆಗುತ್ತೆ ತುಂಬ, ಅದು ಯು ಕ್ಯಾನ್ ಸಿ ದಟ್ ಹೋಲ್ಸ್ ಆ್ಯಂಡ್ ಆಲ್. ಸೊ ಅದನ್ನು ಟ್ರೀಟ್ ಮಾಡೋದು ತುಂಬ ಕಷ್ಟ. ಸೊ ಬಿಫೋರ್ ಯು ಟ್ರೈ ಆಲ್ ದಟ್, ಫಸ್ಟ್ ಯು ಕನ್ಸಲ್ಟ್ ಡರ್ಮಟಾಲಜಿಸ್ಟ್. ಮತ್ತು ಆ್ಯಸ್ ವಿ ಗ್ರೋ ಓಲ್ಡ್, ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ, ಮೆಲಾಸ್ಮಾ ಇರ್ಬೋದು, ಅನ್ಇವನ್ ಸ್ಕಿನ್ ಟೋನ್ ಇರ್ಬೋದು. ಇದಕ್ಕೆಲ್ಲ ಇನ್ಸ್ಟೆಡ್ ಆಫ್ ಟ್ರೈಯಿಂಗ್ ಹೋಮ್ ರೆಮಿಡೀಸ್ ಆರ್ ಓವರ್ ದ ಕೌಂಟರ್, ಕನ್ಸಲ್ಟ್ ಡರ್ಮಟಾಲಜಿಸ್ಟ್. ಲೇಟರ್ ಎಲ್ಲ ಅದರ್ ಸ್ಕಿನ್ ಪ್ರಾಬ್ಲಮ್ಸ್, ಇನ್ಫೆಕ್ಷನ್, ಫಂಗಲ್, ಎನಿ ಸ್ಕಿನ್ ಪ್ರಾಬ್ಲಮ್ಸ್ ನೀವು ಹಾಗೆ ಮನೆ ಮದ್ದು ಟ್ರೈ ಮಾಡಲಿಕ್ಕೆ ಹೋಗಬೇಡಿ, ಆರ್ ಡೋಂಟ್ ಯೂಸ್ ಓವರ್ ದ ಕೌಂಟರ್ ಮೆಡಿಕೇಶನ್ಸ್. ಆಲ್ವೇಸ್ ಕನ್ಸಲ್ಟ್ ಡರ್ಮಟಾಲಜಿಸ್ಟ್. ಎಸ್. ಇವಾಗ ಫಿಸಿಕಲ್ ಓಕೆ ಅಪ್ಲೈ ಮಾಡುವಂಥದ್ದೆಲ್ಲ ಓಕೆ, ಬಟ್ ಇಂಟರ್ನಲ್ ಟೇಕ್ ಬಗ್ಗೆ ಮಾತಾಡೋದಾದ್ರೆ ನಾವೆಷ್ಟೋ ರೀಲ್ಸ್ ಅನ್ನ ನೋಡಿರ್ತೇವೆ, ಪ್ರಮೋಷನ್ ಮಾಡುವಂಥದ್ದು ನೋಡಿರ್ತೇವೆ, ಚಾಕ್ಲೇಟ್ ಟೈಪ್, ಟ್ಯಾಬ್ಲೆಟ್ಸ್ ಟೈಪ್, ಮತ್ತೆ ಅದೆಲ್ಲ ಇರುತ್ತಲ್ಲ. ಸೊ ಅದನ್ನೆಲ್ಲ ಕನ್ಸ್ಯೂಮ್ ಮಾಡೋದು ಇಸ್ ಇಟ್ ಸೇಫ್? ಸಪ್ಲಿಮೆಂಟ್ಸ್, ಕೆಲವು ಸಪ್ಲಿಮೆಂಟ್ ಸೇಫ್ ಆಗಿರುತ್ತೆ, ದಟ್ ಟು ಆಸ್ ಐ ಟೋಲ್ಡ್ ಯು ಅಂಡರ್ ದ ಸೂಪರ್ವಿಷನ್ ಆಫ್ ಡರ್ಮಟಾಲಜಿಸ್ಟ್. ಈಗ ಪ್ರಾಡಕ್ಟ್ಸ್ ತುಂಬ, ಕೊಲಾಜಿನ್ ಸಪ್ಲಿಮೆಂಟ್ಸ್, ಬಯೋಟಿನ್ ಸಪ್ಲಿಮೆಂಟ್ಸ್ ತುಂಬ ಇದೆ, ಗ್ಲೂಟಥಯೋನ್ ಸಪ್ಲಿಮೆಂಟ್ಸ್, ಬಟ್ ನೀವಾಗೆ ತಗೊಳ್ಳಿಕ್ಕೆ ಹೋಗಬೇಡಿ. ಜಸ್ಟ್ ಇಟ್ ಶುಡ್ ಬಿ ಪ್ರಿಸ್ಕ್ರೈಬ್ಡ್ ಬೈ ಅ ಡರ್ಮಟಾಲಜಿಸ್ಟ್. ಅದೇ, ದಟ್ಸ್ ವಾಟ್. ಜನರಲಿ ಇಟ್ ವಿಲ್ ಬಿ ಸೇಫ್, ಬಟ್ ಅಂಡರ್ ದ ಸೂಪರ್ವಿಷನ್ ಆಫ್ ಡರ್ಮಟಾಲಜಿಸ್ಟ್. ಯಾವುದನ್ನೇ ನಮಗೆ ನಾವೇ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. ಬಿಕಾಸ್ ನಿಮ್ದು ಫಸ್ಟ್ ಬ್ಲಡ್ ಟೆಸ್ಟ್, ರೂಟೀನ್ ಬ್ಲಡ್ ಟೆಸ್ಟ್ ಮಾಡಿ ನೀವು. ಬಿಕಾಸ್ ಬ್ಲಡ್ ಟೆಸ್ಟಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ನೀವು ಏನೇ ಸಪ್ಲಿಮೆಂಟ್ಸ್ ತಗೊಂಡ್ರು ನಿಮಗೆ ಅದು ಹೆಲ್ಪ್ ಆಗೋದಿಲ್ಲ. ಸೊ ಫಸ್ಟ್ ಯು ಟು ಡೂ ಆಲ್ ದ ಇನ್ವೆಸ್ಟಿಗೇಷನ್ಸ್. ಎಲ್ಲ ನಾರ್ಮಲ್ ಇದ್ದರೆ, ಕಿಡ್ನಿ ಫಂಕ್ಷನ್, LFT ಎಲ್ಲ ನಾರ್ಮಲ್ ಇದ್ದರೆ, ದೆನ್ ಯು ಕ್ಯಾನ್ ಟೇಕ್ ದ ಸಪ್ಲಿಮೆಂಟ್ಸ್. ರೈಟ್. ಓಕೆ. ಇವಾಗ ಸ್ಕಿನ್ ನಲ್ಲಿ, ಮುಖದಲ್ಲಿ ಮಾತ್ರ ಮೊಡವೆಗಳು ಬರುವಂತದ್ದಲ್ಲ, ಬ್ಯಾಕ್ ಆಕ್ನಿ ಅಥವಾ ಆರ್ಮ್ಸ್ ಅಲ್ಲೆಲ್ಲ ಆಕ್ನೀಸ್ ಬರುತ್ತೆ. ಸೊ ಇದಕ್ಕೆಲ್ಲ ಮೆಡಿಕೇಶನ್ಸ್ ಒಂದೇ ರೀತಿ ಇರುತ್ತಾ, ಅಥವಾ ಹೆಚ್ಚಿನವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬಾಡಿಗೆ ಕೊಟ್ಟಂತಹ ಬಾಡಿ ಲೋಷನ್ಸ್ ಆಗಿರ್ಬೋದು ಅಥವಾ ಸೋಪ್ ಆಗಿರ್ಬೋದು, ಇದನ್ನೆಲ್ಲ ಫೇಸ್ಗೆ ಕೂಡ ಅಪ್ಲೈ ಮಾಡುವಂಥದ್ದು ಹೆಚ್ಚಾಗ್ತಾ ಇದೆ. ಸೊ ಇಸ್ ಇಟ್ ಸೇಫ್ ಟು ಡೂ? ಸಿ, ಈಗ ಬ್ಯಾಕ್ ಆಕ್ನಿ, ಟ್ರಂಕಲ್ ಆಕ್ನಿ ಎಲ್ಲ there are other reasons also. ಈಗ ಫಸ್ಟ್ ಆಫ್ ಆಲ್ ಬ್ಯಾಕ್ ಆಕ್ನಿಗೆ ಒಂದು ರೀಸನ್ ವಿಲ್ ಬಿ ಯೋರ್ ಡ್ಯಾಂಡ್ರಫ್. ಸೊ ದ್ಯಾಟ್ ಹ್ಯಾಸ್ ಟು ಬಿ ಟ್ರೀಟೆಡ್. ಈಗ ತುಂಬ ಡ್ಯಾಂಡ್ರಫ್ ಆದಾಗ ಯೋರ್ ಫೇಸ್ ವಿಲ್ ಬಿಕಮ್ ಗ್ರೀಸಿ, ಯೋರ್ ಬ್ಯಾಕ್ ಆಕ್ನಿಯಲ್ಲೇ ಜಾಸ್ತಿ ಆಗುತ್ತೆ. ಸೊ ದ ಪ್ರಾಡಕ್ಟ್ಸ್ ನೀವು ಬಾಡಿ ವಾಶ್ ಯೂಸ್ ಮಾಡೋದಾದ್ರೂ ಸಹ ಯು ಶುಡ್ ಲುಕ್ ಫಾರ್ ಕಂಟೆಂಟ್ಸ್. ಈಗ ಸ್ಯಾಲಿಸಿಲಿಕ್ ಆ್ಯಸಿಡ್ ಬೇಸ್ಡ್ ಬಾಡಿ ವಾಶ್ ಯೂಸ್ ಮಾಡಿದ್ರೆ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ. ಬೆನ್ಸಾಲ್ ಪೆರಾಕ್ಸೈಡ್ ಅಂತ ಹೇಳ್ತೇವೆ, ಆ ಥರದ್ದು ಬಾಡಿ ವಾಶ್ ಎಲ್ಲ ಯೂಸ್ ಮಾಡಿದರೆ ಹೆಲ್ಪ್ ಆಗುತ್ತೆ. ಓಕೆ. ಸೊ ಓವರ್ ವಾಶ್ ಮಾಡುವಂಥದ್ದು, ಇವಾಗ ಬೆಳಿಗ್ಗೆ ವಾಶ್ ಮಾಡೋದು ಮತ್ತೆ ಪುನಃ ಆಫೀಸಿಗೆ ಬಂದು ವಾಶ್ ಮಾಡ್ತಾರೆ, ಸ್ವಲ್ಪ ಧೂಳಿತಾಗಿತ್ತು ಅಂತ ಹೇಳಿ ವಾಶ್ ಮಾಡ್ತಾರೆ. ಸೊ ಇಸ್ ಇಟ್ ಸೇಫ್? ಸಿ, ಓವರ್ ವಾಶ್ ಇನ್ ಕೇಸ್ ಆಫ್ ಆಯಿಲಿ ಸ್ಕಿನ್ 2 to 3 times ಓಕೆ, ಬಟ್ ತುಂಬ ಡ್ರೈ ಸ್ಕಿನ್ ಇದ್ದವರಿಗೆ ನೀವು ಓವರ್ ವಾಶ್ ಮಾಡಿದರೆ ಇನ್ನೂ ಜಾಸ್ತಿ ಡ್ರೈ ಆಗುತ್ತೆ. ಯು ಆರ್ ಸ್ಟ್ರಿಪ್ಪಿಂಗ್ ದ ನ್ಯಾಚುರಲ್ ಆಯಿಲ್ಸ್ ಫ್ರಮ್ ದ ಸ್ಕಿನ್. ಸೊ ನೀವು ಓವರ್ ವಾಶ್ ಮಾಡಿದಷ್ಟು ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೂ ಡ್ರೈ ಆಗುತ್ತೆ ಸ್ಕಿನ್. ಸೊ ನಾಟ್ ರೆಕಮೆಂಡೆಡ್ ಇನ್ ಡ್ರೈ ಸ್ಕಿನ್. ಆಯಿಲಿ ಸ್ಕಿನ್ ಇದ್ದವರು ಒಂದು 3 times ಮಾಡ್ಬೋದು, ಎಸ್ಪೆಷಲಿ ಇನ್ ದ ಸಮ್ಮರ್. ಓಕೆ. ರೈಟ್. ಇವಾಗ ಮೋಸ್ಟ್ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕಾದಂತ ಸ್ಕಿನ್ ಅಂತ ಹೇಳಿದ್ರೆ ಸೆನ್ಸಿಟಿವ್ ಸ್ಕಿನ್. ಪ್ರಾಡಕ್ಟ್ ಹಾಕ್ಬೇಕಾದ್ರೂ ಕೂಡ ಅವರಿಗೆ ಅಲರ್ಜೀಸ್ ಬರುವಂತದ್ದು. ಸೊ ಇವರಿಗೆ ಹೇಳೋದಾದ್ರೆ ಡಾಕ್ಟರ್, ಒಂದು ಲೆವೆಲ್ ಅಲ್ಲಿ ಯಾವ ರೀತಿ ಕೇರ್ ಅನ್ನ ತಗೊಳ್ಬಹುದು ಸೆನ್ಸಿಟಿವ್ ಸ್ಕಿನ್? ಸೆನ್ಸಿಟಿವ್ ಸ್ಕಿನ್ ಇದ್ದವರು ಫಸ್ಟ್ ಥಿಂಗ್ ಇಸ್ ಜೆಂಟಲ್ ಕ್ಲೆನ್ಸರ್ ಯೂಸ್ ಮಾಡಬೇಕು. ಎನಿ ಹಾರ್ಶ್ ಕ್ಲೆನ್ಸರ್ಸ್ ಯು ಕಂಟೈನಿಂಗ್ ಫ್ರಾಗ್ನೆನ್ಸ್, ಪ್ಯಾರಬೆನ್ಸ್, ಸಲ್ಫೇಟ್ ಫ್ರೀ ಆ ಥರದ್ದು ಕ್ಲೆನ್ಸರನ್ನು ಅವ್ರು ಆಪ್ಟ್ ಮಾಡಬೇಕು. ಎನಿ ಪ್ರಾಡಕ್ಟ್ಸ್ ದೇ ಆರ್ ಯೂಸಿಂಗ್ ನೋ, ಇಫ್ ದೇ ಹ್ಯಾವಿಂಗ್ ಸೆನ್ಸಿಟಿವ್ ಸ್ಕಿನ್, ಬೆಟರ್ ಟು ಡೂ ಅ ಪ್ಯಾಚ್ ಟೆಸ್ಟ್. ಒಂದು ಸಣ್ಣ ಪ್ರಾಡಕ್ಟ್ ನೀವು ಇಲ್ಲಿ ಎಲ್ಲಾದರೂ ಹಚ್ಕೊಂಡು ಯು ಶುಡ್ ಸಿ ವೆದರ್ ಯುವರ್ ಸ್ಕಿನ್ ರಿಯಾಕ್ಟ್ ಆಗುತ್ತೆ ಇಲ್ವಾ ಅಂತ. ಏನು ರಿಯಾಕ್ಷನ್ ಇಲ್ದಿದ್ರೆ ಯು ಕ್ಯಾನ್ ಅಪ್ಲೈ ಇಟ್ ಆನ್ ಯುವರ್ ಎಂಟೈರ್ ಫೇಸ್. ಈಗ ಸೆನ್ಸಿಟಿವ್ ಸ್ಕಿನ್ ಇದ್ದವರು ಮಾಯ್ಶ್ಚರೈಸರ್ ಕೂಡ ಸ್ವಲ್ಪ ಲೈಟ್ ವೆಯ್ಟ್ ಇದ್ದದ್ದು ಯೂಸ್ ಮಾಡಿದರೆ ಬೆಟರ್. ಈವನ್ ಸನ್ಸ್ಕ್ರೀನ್ ಕೂಡ ಸೆನ್ಸಿಟಿವ್ ಸ್ಕಿನ್ ಇದ್ದವರು ಮಿನರಲ್ ಬೇಸ್ಡ್ ಸನ್ಸ್ಕ್ರೀನ್ ಅಂತ ಹೇಳ್ತೇವೆ. ಸೊ ಆ ಥರದ್ದು ಸನ್ಸ್ಕ್ರೀನ್ ಯೂಸ್ ಮಾಡಿದರೆ ಬೆಟರ್, ಬಿಕಾಸ್ ಅದರಲ್ಲಿ ಇರಿಟೇಷನ್ ಕಮ್ಮಿ, ರಿಯಾಕ್ಷನ್ ಆಗುವ ಚಾನ್ಸಸ್ ಕೂಡ ಕಮ್ಮಿ ಇರುತ್ತೆ. ಓಕೆ. ಇವಾಗ ಕೆಮಿಕಲ್ ಪೀಲಿಂಗ್ ಎಲ್ಲ ಮಾಡ್ತಾರಲ್ಲ, ಇಲ್ಲಿ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ಸ್ ಎಲ್ಲ ಸ್ಪೆಷಲಿಸ್ಟ್ ಮಾಡ್ತಾರೆ, ಓಕೆ, ಬಟ್ ಕೆಲವೊಂದು ಬ್ಯೂಟಿ ಸಲೂನ್ ಅಲ್ಲೆಲ್ಲ ಮಾಡ್ತಾರೆ. ಇಸ್ ಇಟ್ ಸೇಫ್?
ಬ್ಯೂಟಿ ಸಲೂನ್ಸಲ್ಲಿ ಐ ಡೋಂಟ್ ನೋ ವಾಟ್ ದೇ ಯೂಸ್ ದಟ್ ಫ್ರೂಟ್ ಪೀಲ್ ಆ ಥರ ಎಲ್ಲ ಯೂಸ್ ಮಾಡ್ತಾರೆ. ದೆರ್ ಇಸ್ ಅ ಲಾಟ್, ತುಂಬ ಡಿಫ್ರೆನ್ಸ್ ಇದೆ. ಈಗ ನಾವು ಯೂಸ್ ಮಾಡುವ ಪೀಲ್ಸ್ ತುಂಬ ಟೈಪ್ ವೆರೈಟೀಸ್ ಇದೆ. AHA ಪೀಲ್ಸ್ ಅಂತ ಹೇಳ್ತೇವೆ, ಆಲ್ಫಾ ಹೈಡ್ರಾಕ್ಸಿ ಆಸಿಡ್ ಪೀಲ್ಸ್, ಅದು ದಟ್ ಕಂಟೈನ್ಸ್ ಗ್ಲೈಕಾಲಿಕ್ ಆಸಿಡ್. ಮತ್ತು BHA ಪೀಲ್ಸ್ ಅಂತ ಹೇಳ್ತೇವೆ, ಸ್ಯಾಲಿಸಿಲಿಕ್ ಆಸಿಡ್ ಪೀಲ್ಸ್. ಈಗ ಪಾರ್ಲರಲ್ಲಿ ಅವ್ರು ಇದು ಯೂಸ್ ಮಾಡ್ತಾರಾ ಇಲ್ಲೋ ಅಂತ ಐ ಡೋಂಟ್ ಹ್ಯಾವ್ ಎನಿ ಐಡಿಯಾ. ಐ ಥಿಂಕ್ ದೇ ಯೂಸ್ ದಟ್ ಫ್ರೂಟ್ ಪೀಲ್ಸ್ ಅಲ್ಲ. ಸೊ ದ ಪೀಲ್ಸ್ ವಾಟ್ ವಿ ಡೂ, it has to be done under the supervision of dermatologist and it has to be done carefully. So skin burn ಆಗಬಾರ್ದು, ಇರಿಟೇಷನ್ ಆಗಬಾರ್ದು. ಸೊ ಯಾ ಓಕೆ, ಮತ್ತೆ ಓವರ್ ಎಕ್ಸ್ಫೋಲಿಯೇಷನ್, ಓವರ್ ಪೀಲಿಂಗ್ಸ್ ನಾವು ಮಾಡಬಾರ್ದು. ಅವಾಗ ನಿಮ್ಮದು ಸ್ಕಿನ್ ಬ್ಯಾರಿಯರ್ ಡ್ಯಾಮೇಜ್ ಆಗುತ್ತೆ. ಸ್ಕಿನ್ ಬ್ಯಾರಿಯರ್ ಡ್ಯಾಮೇಜ್ ಆದಾಗ ಇರಿಟೇಷನ್ ಆಗುತ್ತೆ. ಯು ಆರ್ ಮೋರ್ ಪ್ರೋನ್ ಟು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್. ರೈಟ್. ಓಕೆ, ಇನ್ನು ಯೂಶುವಲಿ ಎಂತಾಗ್ತದೆ ಅಂತ ಹೇಳಿದ್ರೆ, ಈ ಮನೆಯಲ್ಲಿ ಸಕ್ಕರೆ ಹಾಕುವಂಥದ್ದು, ಕಾಫಿ ಪುಡಿ ಹಾಕಿ ಎಕ್ಸ್ಫೋಲೇಟ್ ಮಾಡ್ತಾರಲ್ಲ, ಸೊ ಇಸ್ ಇಟ್ ಸೇಫ್? ಅದನ್ನ ಮಾಡಿದ್ರೆ ಏನಾದರೂ ಅಲರ್ಜೀಸ್ ಆಗುವಂಥದ್ದು ಅಥವಾ ಗಾಯ ಆಗುವಂಥದ್ದು? ಐ ಪರ್ಸನಲಿ ಡೋಂಟ್ ರೆಕಮೆಂಡ್ ಆಲ್ ದೀಸ್ ಮೆಥಡ್ಸ್ ಬಿಕಾಸ್ ನಾನು ಹೇಳಿದಾಗೆ ನೀವು ತುಂಬ ಜಾಸ್ತಿ ಎಕ್ಸ್ಫೋಲಿಯೇಟ್ ಮಾಡಿದಾಗ ನಿಮ್ಮದು ಸ್ಕಿನ್ ಬ್ಯಾರಿಯರ್ ಡ್ಯಾಮೇಜ್ ಆಗುತ್ತೆ. ಸೊ ನಿಮಗೆ ಬೇಗ ಆಕ್ನಿ ಆಗೋದು ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗೋದು ಆ ಥರ ಚಾನ್ಸಸ್ ಎಲ್ಲ ಜಾಸ್ತಿ ಇರುತ್ತೆ. ಸೊ ಐ ಯೂಶ್ವಲಿ ಡೋಂಟ್ recommend these home remedies, especially the peeling thing, no? ಮನೆಯಲ್ಲಿ ಮಾಡುವಂಥದ್ದು ಆದಷ್ಟು ಅವಾಯ್ಡ್ ಮಾಡಿ. ಓಕೆ, ಇನ್ನು ಮೈ ಲಾಸ್ಟ್ ಕ್ವೆಶನ್ ಇಸ್ ಲೈಕ್, ಇವಾಗ ಪ್ಯೂಬರ್ಟಿಯಲ್ಲಿ ಹೆಣ್ಮಕ್ಳಿಗೆಲ್ಲ ಪಿಂಪಲ್ಸ್ ಬೀಳುವಂಥದ್ದು ಸಹಜ ಅಂತ ಹೇಳ್ತಾರೆ, ಬಟ್ ಆಫ್ಟರ್ ಸರ್ಟನ್ ಏಜ್, ಡೆವಲಪ್ಮೆಂಟ್ ಏಜ್ ಆದ್ಮೇಲೆ ಕೂಡ ಪಿಂಪಲ್ ಕಂಟಿನ್ಯೂ ಆಗ್ತಾ ಇದೆ ಅಂತ ಹೇಳಿದ್ರೆ, ಸೊ ಇಸ್ ಇಟ್ ಕನ್ಸರ್ನಿಂಗ್? ಈಗ ಪ್ಯೂಬರ್ಟಿಯಲ್ಲಿ ಇಸ್ ಡಿಫ್ರೆಂಟ್. ಆಫ್ಟರ್ 25-30 ವಿ ಕಾಲ್ ಇಟ್ as adult onset acne. ಸೊ ಯೂಶುವಲಿ ಇಂಥವರಿಗೆ ಹಾರ್ಮೋನಲ್ ಇಶ್ಯೂಸ್ ಇರುತ್ತೆ. ಯೂಶುವಲಿ ದಿಲ್ ಬಿ ಸಫರಿಂಗ್ ಫ್ರಮ್ PCOD, ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್, ಆ ಥರ ಏನಾದರೂ ಇರುತ್ತೆ. ಅವರ ಹಾರ್ಮೋನಲ್ ಪ್ರೊಫೈಲ್ ಎಲ್ಲ ನಾವು ಮಾಡಬೇಕಾಗುತ್ತೆ. ಟೆಸ್ಟೋಸ್ಟಿರೋನ್ ಲೆವೆಲ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಆಂಡ್ರೋಜನ್ಸ್ ಅಂತ ಹೇಳ್ತೇವೆ, ಅದರದೆಲ್ಲ ನಾವು ಇನ್ವೆಸ್ಟಿಗೇಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಇಂಥವರಿಗೆ ಆ್ಯಕ್ನಿ ಯೂಶುವಲಿ ಇಟ್ ವಿಲ್ ಬಿ ಇನ್ ದ ಜಾ ಏರಿಯಾ. ಈಗ ಪ್ಯೂಬರ್ಟಿ ಆ್ಯಕ್ನಿ ವಿಲ್ ಬಿ ಆನ್ ಯುವರ್ ಚಿನ್, ಫೋರ್ ಹೆಡ್. ಈಗ ಅಡಲ್ಟ್ ಆನ್ಸೆಟ್, ಲೇಟರ್ ಆನ್ಸೆಟ್ ಆ್ಯಕ್ನಿ, ಹಾರ್ಮೋನಲ್ ಆ್ಯಕ್ನಿ ಆದರೆ ಈ ಏರಿಯಾದಲ್ಲಿ ಜಾಸ್ತಿ ಇರುತ್ತೆ. ಆ್ಯಂಡ್ ದೊಡ್ಡದಾಗಿರುತ್ತೆ. ಆ್ಯಂಡ್ ಇಟ್ ವಿಲ್ ಬಿ ವೆರಿ ಪೇನ್ಫುಲ್ ಆಗಿ ಪಸ್ ಇರುತ್ತೆ ಅದರಲ್ಲಿ. ಸೊ ಅದು ತುಂಬ ರೆಸಿಸ್ಟೆಂಟ್, ಅದು ಈಸಿಲಿ ಆಗಿ ರೆಸ್ಪಾಂಡ್ ಮಾಡಲ್ಲ ನಾರ್ಮಲ್ ಟ್ರೀಟ್ಮೆಂಟಿಗೆ. ಸೊ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಏನಾದರೂ ಹಾರ್ಮೋನಲ್ ಇಶ್ಯೂಸ್ ಇದ್ದರೆ ಅದನ್ನು ನಾವು ಟ್ರೀಟ್ ಮಾಡಿ ದೆನ್ ವಿ ಗಿವ್ ಆ್ಯಕ್ನಿ ಟ್ರೀಟ್ಮೆಂಟ್, ಆ ಥರ. ರೈಟ್. ಸೊ ಆಲ್ಮೋಸ್ಟ್ ಆಲ್ ಎಲ್ಲ ಇಂಪಾರ್ಟೆಂಟ್ ಟಾಪಿಕ್ನ ನಾವು ಕವರ್ ಮಾಡಿದ್ವಿ. ಸೊ ಯಾರೇ ವೈದ್ಯರು ನಮ್ಮ ಹತ್ರ ಬಂದರೂ ಕೂಡ ನಮ್ಮ ವೀಕ್ಷಕರಿಗಾಗಿ ಒಂದು ಮೆಸೇಜ್. ಸೊ ನಿಮ್ಮ ಮೆಸೇಜ್ ಮ್ಯಾಮ್? ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರೆ, ಇಫ್ ನೀವು ಏನಾದರೂ ಸ್ಕಿನ್ ಪ್ರಾಬ್ಲಮ್ ಇಂದ ಸಫರ್ ಆಗ್ತಾ ಇದ್ದರೆ ನೀವು ಮನೆ ಮದ್ದು ಅಥವಾ ಗಾರ್ಲಿಕ್ ಆ್ಯಸಿಡ್ ಅದನ್ನೆಲ್ಲ ಉಪಯೋಗಿಸಬೇಡಿ, ಬಿಕಾಸ್ ಅದು ಜಾಸ್ತಿ ಡ್ಯಾಮೇಜ್ ಮಾಡ್ತದೆ ಸ್ಕಿನ್ನಿಗೆ. ಆಲ್ವೇಸ್ ಕನ್ಸಲ್ಟ್ ಸರ್ಟಿಫೈಡ್ ಡರ್ಮಟಾಲಜಿಸ್ಟ್. ಡೋಂಟ್ ಯೂಸ್ ಸ್ಕಿನ್ ಲೈಟ್ನಿಂಗ್ ಏಜೆಂಟ್ಸ್ ಅನ್ನು ಯೂಸ್ ಮಾಡಬೇಡಿ, ಬಿಕಾಸ್ ಅದರಲ್ಲಿ ಸ್ಟೀರಾಯ್ಡ್ ಇರುತ್ತೆ, ಅದರಲ್ಲಿ ನಿಮ್ಮ ಸ್ಕಿನ್ನಿಗೆ ತುಂಬ ಡ್ಯಾಮೇಜ್ ಆಗುತ್ತೆ. ರೈಟ್. ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮ ಬ್ಯುಸಿ ಶೆಡ್ಯೂಲ್ ಗೊತ್ತು, ವಿಮೆನ್ಸ್ ಡೇ ಸೆಲೆಬ್ರೇಷನ್ ಅಲ್ಲೆಲ್ಲ ಇದ್ರಿ. ಸೊ ಆ ಬ್ಯುಸಿ ಶೆಡ್ಯೂಲಲ್ಲಿ ಬಂದು ನಮಗೆ ವೆರಿ ಇಂಪಾರ್ಟೆಂಟ್ ಟಾಪಿಕ್, ಆ್ಯಂಡ್ ನಾನು ಈ ಟಾಪಿಕ್ ಇದೆ ಅಂತ ನನ್ನ ಫ್ರೆಂಡ್ಸಿಗೆ ಹೇಳಿದ ಕೂಡಲೇ ವಿ ವಿಲ್ ವಾಚ್ ಬಿಕಾಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರು. ಸೊ ಥ್ಯಾಂಕ್ ಯು ಸೋ ಮಚ್. ಇವನ್ ಸನ್ಸ್ಕ್ರೀನ್ ಬಗ್ಗೆ ಹೇಳ್ಕೊಟ್ಟದಾಗಿರ್ಬೋದು, ನಾವು ತುಂಬ ಕಲ್ತ್ವಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಮೀ. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮುಖ್ಯವಾದಂಥ ವಿಚಾರ. ಪ್ರತಿ ಹೆಣ್ಮಕ್ಕಳಿಗೂ ಅವರ ಸ್ಕಿನ್, ತ್ವಚೆ ಅಂತ ಹೇಳಿದರೆ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನಾವು ಕಾನ್ಫಿಡೆಂಟ್ ಆಗಿ ಫೀಲ್ ಮಾಡಬೇಕು ಅಂತ ಹೇಳಿದರೆ ನಾವು ಸುಂದರವಾಗಿ ಕಾಣಿಸ್ಬೇಕು. ಸುಂದರ ಅಂತ ಹೇಳಿದ ಕೂಡಲೇ ವೈಟ್ ಸ್ಕಿನ್ ಅಂತ ಅಲ್ಲ. ಸೊ ಎವ್ರಿ ಸ್ಕಿನ್ ಟೈಪ್, ಎವ್ರಿ ಸ್ಕಿನ್ ಕಲರ್ ಇಸ್ ಬ್ಯೂಟಿಫುಲ್, ಬಟ್ ಆರೋಗ್ಯವಾಗಿರುವಂತಹ ಸ್ಕಿನ್, ತ್ವಚೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಡಾಕ್ಟರ್ ನಮಗೆ ಕೊಟ್ಟಂತಹ ಮಾಹಿತಿಯಿಂದ ನಾವು ಸಾಕಷ್ಟು ಕಲ್ತ್ವಿ. ಸೊ ಎಲ್ಲ ಸ್ಟೆಪ್ಸನ್ನು ಫಾಲೋ ಮಾಡ್ತಾ ನಮ್ಮ ಆರೈಕೆಯನ್ನು ನಾವೇ ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ಹೆಚ್ಚಿನ ಸುದ್ದಿ ಹಾಗೂ ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ದೈಜ್ ವರ್ಲ್ಡ್ 24/7.